ಆಯ್ತು ಹಾದು ಡ್ಯಾಶ್ ಹೊಡೆದು ನನ್ನ ಕೆಳಗೆ ಕಡೆಗೆ ಮತ್ತೆ ಹರಕಿಸ್ಕೊಂಡು ನಿಂತೆ ನಾಚಿಕೆ ಗಾಡಿ ಬರೋದು ನೋಡಿ ನೀನ ಬೇಕಂತ ಡ್ಯಾಶ್ ಹೊಡೆದು ಬಾಯಿಗಂದ ಮಾತಾಡ್ತಿ ಎಲ್ಲ ಹೋಗ್ಕೋ ಏನ ಯಾಕೆ ಆಟ ಹಚ್ಚಿ ಆಟ ಹಾಗೆ ನಿಂತಿರ್ಬೇಕು ತಾನೆ ಇದ್ರೆ ಹೊಡಿತಾ ಇರ್ಲಿಲ್ವಾ ಹಾಕೊಂಡಿರ್ಬೇಕು ತಾನೆ ನೋಡಿ ಏನ್ ಮಾಡವ ನನಗ ಏನ್ ಮಾಡವ ಹೋಗಲೇ ನನಗ ಹೋಗಲೇ ಏನ ಹಾಕಾಡ್ರಿಕಿ ನನ್ನ ಕೈಯಾಗ ನಾವು ಗಂಡಸರು ಮೊದಲ ಶಾರ್ಟ್ ಟೆಂಪರ್ನವ್ರು ನಮ್ಮ ತಲೆ ಕೆಡಬಾರ್ದು ಕೆಡ್ತು ಇಲ್ಲೇ ರೇಪ ಮಗಳ ಮಠ ಮಧ್ಯಾಹ್ನದಾಗ ನೀರ್ ಇಳಿತಿರ್ತಾವ ಮೈ ಮ್ಯಾಗ ಮುಂಜಾನೆ ಆದ್ರೂ ಬಿಡು ಮಕ್ಕಳಲ್ಲ ಬಿಡಂಗಿಲ್ಲ ಅಂದ್ರೆ ಈಗ ನೀ ನನ್ನ ಕೆಡ್ಸಕ್ ಬರ ಸಾಕ್ಷಿ ನೀವಾದ್ರೆ ಅವ ನನ್ನ ಕೆಡ್ಸಕ್ ಬರ್ತೀನಿ ಅಂದ ಬಾ ತಿಂಡಿದ್ರ ಕರಕರ ಒಂದ್ ಸಲ ಬಾ ನೀನ್ ಎಲ್ಲದಕ್ಕೂ ರೆಡಿನೇ ಹೌದ್ ಮತ್ತ ನಾವ್ ರೆಡಿನ ಈಗ ನೀವು ನಮ್ಗೆ ಕೆಡ್ಸಕ್ ಬಂದಾಗ ಅಯ್ಯೋ ನನ್ನ ಏನು ಮಾಡ್ಬೇಡ್ರಿ ಬಿಟ್ಬಿಡ್ರಿ ನಿಮ್ ಕಾಲು ಮುಗಿತೀನಿ ಕೈ ಮುಗಿತೀನಿ ಅಂದ್ರೆ ಅವಾಗ ನಿಮಗೆ ಏನ್ ಅನ್ಸುತ್ತೆ ಇನ್ನೊಂದಿಟ್ಟು ಹೊತ್ತು ಸಿಗತ್ತ ಮೈ ಮೇಲೆ ಅದನ್ನ ನಾವ ಕುಂತ್ಕೊಂಡ ಬರ್ರಿ ನಮ್ ಕ್ಯಾಕ್ ಬರ್ರಿ ಅಂದ್ರೆ ನಿಮಗೇನ್ ಅನ್ಸುತ್ತ ಇದ್ದಿದ್ದು ಡಬ್ಬ ಹಾಕೊಂಡು ಮಕ್ಕಳತ್ತ ಇಷ್ಟ ಪ್ರಪಂಚ ನಾವು ಬೇಕಂದಾಗ ಎದುರಿಗಿದ್ದಾವ ಸಾಕ್ ಅಂತಿರ್ತಾನ ನಮಗ್ ಸಾಕ್ ಅಂದಾಗ ಎದುರಿಗಿದ್ದಾವ ಬೇಕಂತಿರ್ತಾನ ಇಷ್ಟ ಪ್ರಪಂಚ 2026 ಇದು ಎಲ್ಲಾರು ನೀ ತಿಳ್ಕೊಂಡಾಗ ನಮ್ಮ ಹಂಗ ಸಂಭಾವಿಸಿರ್ತಾರ ಅಂತ ತಿಳ್ಕೊಬೇಡ ಅದ್ರಾಗ ಮಿಕ್ಕಿದ ಮಕ್ಕಳು ಅಂತ ಇರ್ತಾರ ವಿಕೃತ ಕಾಮಿ ಉಮೇಶ್ ರೆಡ್ಡಿ ತಮ್ಮಗಳ ಪ್ರಪಂಚದ ಬಾಳ ಮಂದಿ ಆಗ್ಯಾರ ನೀ ಎಲ್ಲ ಅನುಭವ ಇದ್ದಂಗ ಬಿಡೋದಿ ಹೌದು ಅನುಭವ ಇದ್ದರೆ ಇಲ್ಲಿ ಬಂದೆ ನಿಮ್ ಕಂಪನಿಗೆ ಏನೀಗ ನಾವು ಮೇಲ್ ನೋಡಕಷ್ಟ ಸ್ಮಾರ್ಟ್ ಆಗಿ ಹೀರೋ ಕಣ್ಣ ಕಾಣ್ತೀವಿ ಅಂತ ತಿಳ್ಕೊಡಮ್ಮ ಒಳಗಡೆ ವಿಲನ್ನ ತುಂಬಿಕೊಂಡನ ಅಂದ್ರ ನಾವ್ ಹೀರೋನ ಅಭಿಮಾನಿಗಳಲ್ಲ ಸುದೀರ್ ವಜ್ರಮುನಿ ತೂಗುದೀಪ್ ಶ್ರೀನಿವಾಸ್ ಇಂಥವ್ರ ಅಭಿಮಾನಿಗಳು ನಾವು ಮತ್ತ ನಾವೇನು ಶ್ರುತಿ ಸುಧಾರಣೆ ಅಭಿಮಾನಿ ಅಂತ ತಿಳಿದೇನ ಪಕ್ ಅಲ್ಲೋ ಮರೆ ನೀವು ಅಲ್ಲಿಗೆ ಹೋಗ್ಯಲ್ಲ ಪಕ್ಕ ಮಿಯಾ ಕಲಿಪ್ ಸನ್ನಿ ಲಿಯೋನ್ ಫ್ಯಾನ್ ಅದ ವೆಂಕಟರಮಣ ಗೋವಿಂದ ನಾ ಏನ್ ಬರ್ತೀನಿ ಮಿಯಾ ಕಲ್ಲವ ನಿಮ್ಮವ್ನು ಯಾಕೆ ಹೊಂಟಲ್ಲ ಅಂತ ಕೇಳ್ತಿಲ್ಲ ಬಾಯ್ ಮಾಡ್ತಾ ಅಂತವ್ರ ಹೆಸರು ನಿನ್ನ ಬಾಯಾಗ ಅಯ್ಯೋ ಅವ್ರು ಯಾರಂತ ನಾವು ಗೊತ್ತಿಲ್ಲ ಮತ್ತ ಅವ್ರ ಹೆಸರು ನಿನ್ನ ಬಾಯಾಗ ಹೆಂಗ್ ಬಂತು ಅದೇನಂತ ಗೊತ್ತಾನ ನಮ್ಮನಿ ಬಾಜುದವ ಆಜಿದ್ದ ಕಟ್ಟಿ ಮ್ಯಾಗ ಕುಂತಿದ್ದ ನಾ ಬೈಕ್ ತಗೊಂಡ್ ಹೊಂಟಿದ್ನ ಅವ್ರಿಗೆ ಅಲ್ಲಿ ಕುಂತು ಜಪ ಮಾಡಕತ್ತಿದ್ದೆ ಏನಂತ ಆಹಾ ಓಹೋ ನನ್ನ ಸಣ್ಣ ವಯಸ್ಸಿನಾಗ ಅವ್ರಿಬ್ರು ನನ್ನ ಕೈಯಾಗ ಏನಾರ ಸಿಕ್ಕಿದ್ರ ಏನ್ ಮಾಡ್ತೈತಂತ ಅದು ಗಾಡಿ ಸೌಂಡ್ಯಾಗ ಅವ ಏನಂತನ ತಿಳಿಲಿಲ್ಲ ಬಾಳ ಮಾಡಿ ಅವನು ಜಾನಿ ಸೀನ್ಸ್ ತಮ್ಮನ ಇರಬೇಕು ಯಾರು ಹಸದವ್ರ ಗಂಜಿ ಕೊಡವ ಅವನೇ ಇಂಥವೆಲ್ಲ ನಿನ್ನ ಬಾಯಿಗೆ ಮಾತಾಡ್ತಿಯಲ್ಲ ನೀನ್ ಹೆಣ್ಣು ಮಾಡಿ ಹೊಳನ ಯಾಕೆ ಬಾಳ ಮಾತಾಡಕತ್ತಿ ನೋಡು ಮತ್ತ ನೀ ನೋಡ್ ಮತ್ತ ಈಗ ಟಚ್ ಮಾಡಿದ ಕೂಡ ಏನೇನು ರೋಮಾಂಚನ ಆಗತ್ತಲ್ಲ ಮರೆ ಹೋಗ್ಬೇಡ್ರಿ ಅಂದ್ರೆ ಇಲ್ಲ ಇದನ್ನ ಕಡೆ ಬಾಯಿ ಬಂದಾಗ ಅನ್ಸ್ಕೋಬೇಕಾ ಆಗೋಲ್ಲ ಮನೆಗೆ ಹೋಗ್ತೀನಿ ನಮ್ಮ ಅಪ್ಪನ ಕರ್ಕೊಂಡು ಬರ್ತೀನಿ ಆಮೇಲೆ ನಿನ್ನ ಬೆಟ್ಟರೆ ಹೊಡಿಸ್ತಾರೆ ಹೊಡಿಸಿದ್ರು ಚಿಂತಿಲ್ಲ ಆದ್ರೆ ಇನ್ನೊಂದ್ಸಲ ಟಚಿಂಗ್ ಮಾಡಿ ಆಗುದಿಲ್ಲ ಒಂದೇ ಸಲ ಹೋದ ಜನ್ಮಕ್ಕೆ ಹೋದಂಗ ಆಗತ್ತಲ್ಲೋ ಮರೆ ಹೋದ ಜನ್ಮದಾಗ ನಾವೇನಾರ ಹಂದಿಗಿಂದಿಯಾಗಿ ಹುಟ್ಟಿದ್ವಿ ಏನಂತ ಇನ್ನೊಮ್ಮೆ ಲಾಸ್ಟ್ ಇವಾಗ ಮಠ ಮಧ್ಯಾಹ್ನದಾಗ ತಿಂಡಿನೇ ಹತ್ತಪ್ಪ ಲಾಸ್ಟ್ ಮತ್ ಕೇಳಂಗಿಲ್ಲ ಕೇಳಿದ್ರ ಮೆಟ್ಟರೆ ಹೊಡೆದ್ಬಿಡವಿ ಏನು ಕಾವು ತಗೋತ್ ನೋಡು ಏನ್ ಮಾಡಾಕತ್ತಿ ಅಪ್ಪಾಜಿ ನೀ ಬಾ ತ್ರಾಸ್ ಮಾಡ್ಕೊಳಕತ್ತಿ ಸುಮ್ಮ ಉದ್ದಕ್ ಬಿದ್ದು ಬಿಡ್ತೀನಿ ನಿನ್ಗೆ ಎಷ್ಟು ಗಾವ್ ಹಾಕಿತ್ ಮುಟ್ಟಿ ಬಿಡು ಬಂದ್ರೆ ಮಾಡ್ಕೋ ಏನೋ ಹೋಗ್ಲಿ ಬಿಡು ಅಂತ ಮುಟ್ಟಿಸ್ಕೊಂಡ್ರೆ ಮುಟ್ಕೋತ್ ಮೈ ಮೇಲೆ ಬರಾಕತ್ತಿಲ್ಲ ಏನ್ ನಿನ್ ತಿಂಡಿ ನನ್ನ ತಿಂಡಿ ಬಗ್ಗೆ ಕೇಳಬೇಡ ನನ್ನ ತಿಂಡಿ ಏನನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತೈತಿ ಹೌದಾ ನನ್ನ ತಿಂಡಿ ಬಗ್ಗೆ ನೀನು ಕೇಳಬೇಡ ನನ್ನ ತಿಂಡಿ ಏನೆಂಬುದು ಇಡೀ ಉತ್ತರ ಕರ್ನಾಟಕ ಗೊತ್ತಿತ್ತು ಉತ್ತರ ಕರ್ನಾಟಕ ಬಿಟ್ಟೈತಲ್ಲ ಅದ್ರೊಳಗೆ ಐತಾ ಗಂಡಸರಿಗೆ ಬಾಯಿ ಬಂದಾಗ ಮಾತಾಡ್ತಿಲ್ಲ ನೀ ಒಂದು ಹೆಣ್ಣು ಅನ್ನೋದ್ರ ಮರೆತು ಮಾತಾಡಕತ್ತಿ ನಾ ಹೆಣ್ಣು ಆದ್ರೆ ಈ ಹೆಣ್ಣು ಯಾವ ಗಂಡಸರಿಗೆ ಎದುರಾಗುತ್ತೆ ಅಂದ್ರೆ ಗಂಡಸ ಏನೋ ಮಾಡಿ ತೋರಿಸಿದ್ರು ನೀ ಮಾಡಿ ತೋರಿಸ್ತಿ ಕೇಳ್ತೇನೋ ಮಾಡಿ ತೋರಿಸ್ತಿ ಅಕಸ್ಮಾತ್ ನಿನಗೆ ನೀಗ್ಲಿಲ್ಲ ಅಂದ್ರೆ ನಾ ಮನುಷ್ಯರಿಗೆ ಹುಟ್ಟಿಲ್ಲ ಅಂತ ತಿಳ್ಕೊ
ನಮ್ಮ ಅಪ್ಪ ಹುಟ್ಟಿಲ್ಲ ಅಂತ ತಿಳ್ಕೊಂಡು ಇದ ಮಾತ ಇದ ಮಾತ ಎಲ್ಲಾ ಗಂಡಸರು ಸಾಕ್ಷಿ ಅದಾರ. ಹಾ ಎಲ್ಲಾ ಹೆಣ್ಮಕ್ಳು ಸಾಕ್ಷಿ ಅದ್ರಿ. ಹೌದಾ? ಬಂದ ಬಿಡ ಸರಿ ಅವ್ನು ಸೊಕ್ಕ ಬಾಳಾಗೈತಿ ನಾ ಬೀಸ್ತೀನಿ. ಸರಿ ಸರಿ ನಂದು ಮರ್ಯಾದೆ ಹೋಗ್ತೈತೆ. ಚಾಲೆಂಜ್ ಕಟ್ಟಿಲ್ಲ ನಾನಲ್ಲಿ ಇದ್ರಲ್ಲ ಮರ್ಯಾದೆ ಹೋಗಕ್ಕ ಅವ ಗಂಡಸ ಎಲ್ಲ ಕಳೆದ ನಂತರ ನಡಿತೈತಿ. ನೀ ಹೆಂಗ ಸರ್ ಕಳೆದ ನಿಂತ ಕುಂತವ್ರು ಬೆಳತನ ಕಿಲೆ ಕುಂದಿರ್ತಾರ ನೋಡು. ಸರಿಲಿ ಯಾಕೆ ಸೊಕ್ಕ ಬಾಳಾಗೈತಿ ಸರಿಲಿ. ಲೋಮಾರ ಅಕ್ಕಿ ಜೊತೆ ಹೋಗಿ ಜಗಳಕ್ಕೆ ಬಿದ್ದ ನಚ್ಚಿಗೆಡು ಇದಂದು ಹಿಂಗಾತನ ಮತ್ತೆ ಬಂದಿ ನಡ್ಬಾರಕ ಸುಮ್ ನಿಂತ ಏನ್ ಮಾಡ್ತೀವಿ. ಅವನ್ನೆಲ್ಲ ಎತ್ತಿ ಕೊಟ್ಟ ಬಿಡಲ್ಲ ರವಿನ ತಗೊಂಡು ಮನೆಗೆ ಹೋಗ್ಬಿಡ್ತನ. ಇಲ್ಲ ಕಳ್ಳಗಿನ ತೊಗೊಂಡು ಇಕ್ಕರ್ಸ್ಬಾ ಬಿಡ್ಸಿನೆಲ್ಲ ತಪ್ಪು ನೋಡೋದು. ಉಪಕಾರ ಬಿಡಿ ಜನರಿ ಉಪಕಾರ ಮಾಡ್ಬಾರ್ದು. ಅವ್ನು ಕೈ ಕೆಟ್ಟವು. ಏನ್ ಪುಕ್ಷಕ್ಕೆ ಕೊಡ್ಬೇಡ. 50 ರೂಪಾಯಿ ಕೊಡ್ತೀನಿ ಕೊಡು. 50 ರೂಪಾಯಿ ಇನ್ನು 10 ರೂಪಾಯಿ ಕಡಿಮೆ ಬೀಳ್ತೈತಲ್ಲ ಮಾರ. ಏನಾರು ವ್ಯವಸ್ಥೆ ಮಾಡಿದ್ರೆ ಆಗ್ತದೆ. ಮೊದಲು ನನಗೆ ಕೊಡು, ನಾ ಕ್ಯಾಶ್ ಕೊಡ್ತೀನಿ. ಓಯ್ ಮೊದಲು ನಂದು ಕೊಡು. ಕಚ್ಚಾಡ್ತು ಯಾರು ರೊಕ್ಕ ಕೊಡ್ತಾರೋ ಅವ್ರಿಗೆ ಫಸ್ಟ್ ಬಡ್ಡಿ ಕೊಡಿ. ತಗೊಳ್ಳಿ ಕ್ಯಾಶ್ ಅಂಡ್ ಕ್ಯಾರಿ ನಮ್ದು ಏನಿದ್ರು ತಗೊಳ್ಳಿ. ನಂದು ಕ್ಯಾಶ್ ಆನ್ ಡೆಲಿವರಿ. ಅದು ಅರ್ಬಿ ಕೊಡು ಆಮೇಲೆ ಪಾತಿಮಾ ರೊಕ್ಕ ಕೊಡು ಬಟ್ಟೆ ತಗೋ. ಹಂಗ ಮಾಡಬೇಡ. ಇಸ್ತ್ರ ಸರಿ ಮುಟ್ಬೇಡ. ನಂಬಡಕಿನ ನಂಬಲಿ ಕೈಯಾಗ ಕೊಡ್ತಾಳ ಸಂಬಲಿ ನಂಬಲಿ ಗಾಡಲಿ ಅದು ಚೇಂಜ್ ಇಲ್ಲ. 50 ರೂಪಾಯಿ ಕೊಡು 500 ರೂಪಾಯಿ ಕೊಡ್ತೀನಿ. ಈಗ ಎಷ್ಟು ಮಂದಿ ಕಳಿಸಿ ಕೆತ್ತಿಗಂತ ಹೋಗಿ ಅವ ಹಾಗಂಗಿಲ್ಲ. ನೀ 100 ಕೊಡು ನಾ 50 ಕೊಡು. ನಂಬಲಿ ಬೇಡ ನಂಬ್ಯಾಡ 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 ನಂಬಲಿ ಅವ ನೋಡ್ರಿ ಹಂಗ ಅಂತ ನೀ ನೋಡ್ರಿ ಕೊಡ್ತೀನಿ ಕೊಡು. 100 ಐತೆ 100 ಐತೆ ಮೊದಲು ಹೋಗನಿ ರೊಕ್ಕ ಅಂತ ಯಾಕೆ ರೊಕ್ಕಗಳ ಬೆನ್ನ ಹತ್ತಿ ರೊಕ್ಕ ಅಂತ ಯಾಕೆ ರೊಕ್ಕಗಳ ಬೆನ್ನ ಹತ್ತಿ ಹಾಳು ಮಾಡಿ ಹೆಚ್ಚಿಗೆ ಹೆಜ್ಜೆ ಮಾಡಿ ಒಬ್ಬಳು ಕೂಡ ಇದು ಚಂದಂಗೆ ಇಲ್ಲ ಪ್ರತಿ ನಿನ್ನ ಸುದ್ದಿ ನಡು ಒಬ್ಬಳು ಕೂಡ ಇದು ಚಂದಂಗೆ ಇಲ್ಲ ಪ್ರತಿ ನಿನ್ನ ಸುದ್ದಿ ನಡು. ಬಡ್ಕೊಂಡೆ ನಿನಗೆ ಕೊಡಬೇಡ ನಿಮ್ಮವನಲ್ಲಿ ಸ್ನೇಹಿಕ ಬೆಲೆ ಕೊಡ್ರಲಿ. ಕಷ್ಟ ಅಂತ ನಡುರಾತ್ರಿಗೆ ಹೋಗಿ ಮನಿ ಬಾಗ್ಲ ಬಡಿ ಬರೋರು ಸ್ನೇಹಿತರು. ನಿಮ್ಮವನು ಹೋಗಿ ಹುಡುಗಿಯಾಗ ನಂಬುತ್ತಿರಲ್ಲ. ಅವ್ರ ಸುಖದಾಗ ಇರೋದಿಲ್ಲ, ನಿನ್ನ ಕಷ್ಟದಾಗ ನಮ್ಗೆ ಗೊತ್ತಿರ್ತಾನೆ. ನನಗೇನು ಗೊತ್ತಲೇ ಗುರುಲಕ್ಷ್ಮಿ 2,000 ರೂಪಾಯಿ ಬಿದ್ದೈತಿ ಕೊಡ್ತಾಳೆ ಮಾಡಿದ್ದೇನೆ. 2,000 ರೂಪಾಯಿ ಕೊಡ್ತಾಳ ತಗೊಂಡು ಏನ ಬಿಡಂಗಿಲ್ಲ. ಗುದ್ದುಬಿಟ್ಟ ದೋಸ್ತ ನೀ ಏನ್ ವಿಚಾರ ಮಾಡ್ಕೋಬೇಡ. ನಾನು ವಸೂಲಿ ಮಾಡೋದು ಗೊತ್ತೈತಿ. ನೀ ನನಗೆ ಹೇಳ್ತಿದ್ದ ವಸೂಲಿ ಮಾಡ್ಕೊಂಡು ಬರ್ತೀನಿ ಮಗ. ಬಾಗಲಕೋಟಿ ಬಸ್ ಸ್ಟ್ಯಾಂಡ್ನ್ಯಾಗ ನಿಂತಾಳ ಕಡಿಬಿಡಿಗಿ ಕಾಲೇಜ್ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ. ಮತ್ತೇನು ತಗೊಳ್ತೀರಿ ತಮ್ಮ ನೀನು ನಾವು 50 ರೂಪಾಯಿ ಆಯನ ಬಾಯಿಗಿಟ್ಟು ರೊಕ್ಕ ತೆಗೆ ಮಗನ. ನಂದು 50 ರೂಪಾಯಿ ತಗೊಂಡು ನೀವು ಉದ್ದಾರಕ್ಕೆ ಸಕ್ಕಿನ ನಿಮ್ಮ ರೊಕ್ಕನ ನಾವು ಹಂಗಲ್ರಿ. ನಿಮ್ ಕಡೆ ಇದ್ರು ಒಂದ ನನ್ ಕಡೆ ಇದ್ರು ನೋಡ್ರಿ ನಗವ ಹೆಂಗದಳ. ಇವತ್ತು 50 ರೂಪಾಯಿ ನನ್ನ ಕಡೆ ನಿನ್ ಕಡೆ ಅನ್ನಕತ್ತವ. ಮುಂದೆ ಲಕ್ಷಾಂತರ ರೂಪಾಯಿ ನಾ ರೊಕ್ಕ ತಂದ ನನ್ನ ಕಡೆ ಜಾತ್ರೆ ಉತ್ತತ್ತಿ ಮಾರ್ಕೊಂತ ಮಾವನ ನಿಮ್ಮವನ ಮಾತು ಕೊಟ್ಟಾಳ. ನನಗ ಕೊಟ್ಟು ಮದುವೆ ಮಾಡಕಂತ ಅವಾಗ ಅಪ್ಲಿಕೇಶನ್ ಹಾಕಿನ ನಿಮ್ಮವಾಗ ಬಿಡ್ತೀನಂತ ಮಾಡಿ ವರದಕ್ಷಿಣೆ ಒಳಗೆ ವಸೂಲಿ ಮಾಡ್ತಾನ ಮಗ. ಆ ರೀತಿ ಬರೀಕದ ಈಗ ನಿಮ್ಮ ಅವನ ಕಡೆ ಹೋಗ್ತೀನಿ. ಈಗ ನಿನ್ ಮಗಳ 50 ರೂಪಾಯಿ ಸೊಂಡ ಕೊಡ್ತೇನೆ, ನಿನ್ ಮಗಳ ಹೊತ್ತೊಂಡೋಗಲಿ ಅಂತ. ಹಂಗ ಮಾಡ್ಬೇಡ. ಬಡಿತಾಳ ನನಗ ಬಡಿತಾಳ. ಬೇಕಾದ್ರೆ ನಿನಗೆ ತಂಪು ಮಾಡಂದ್ರ ಮಾಡ್ತೀನಿ. ನೋಡಿ ಮಾಡತೀನಿ ತಾಟ ಕಲ್ಸಿ ಪ್ರೀತಿ ಪಾಠ ನಿಮ್ಮವ್ವ ಮಾಡ್ಯಾಳ ನಂಗ ಮಾಟ. ಕಲ್ಸಿ ಪ್ರೀತಿ ಪಾಠ ನಿಮ್ಮವ್ವ ಮಾಡ್ಯಾಳ ನಂಗ ಮಾಟ. ನನ್ನ ಪರಿಚಯ ನಿಮ್ಗೆ ಆಗಲಿಲ್ಲ ಅನ್ಸುತ್ತ. ಅಲ್ಲ ಹೋಸಲ ನಮ್ಮ ಪರಿಚಯ ಮಾಡ್ಕೋಬೇಕಂತ ಮಾಡಿದ್ದೆ. ಆಗ ಏನ್ ಮಾಡ್ತೀವಿ ಆ ಸೋಗಲಾಗಿ ಸುಂದ್ರ ಜೊತೆ ಜಗಳ ಮಾಡಿದಾಗ 7-11 ಆತ ಮನೆ ಬಾಗ. ನೋಡ್ರಿ ನನ್ನ ಹೆಸರು ಗೋವಿಂದ ಗೋಟೆ ಅಂತಂದು.
ಗೋಟೆ ಅಂದ್ರೆ ಏನಂತ ತಿಳ್ಕೊಂಡ್ರಿ, ನಾ ಸಣ್ಣವಿದ್ದಾಗ ಗುಂಡ ಭಾಳ ಆಡ್ತಿದ್ದೆ ಅಂತ. ಅದಕ್ಕೆ ನನ್ನ ಸ್ನೇಹಿತರೆಲ್ಲ ನನಗೆ ಗೋಟೆ 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 ಅಂತ ಕರೆದು ಅದ ಹೆಸರನ್ನ ಫಿಕ್ಸ್ ಮಾಡಿಬಿಟ್ರು. ಇನ್ನು ನಮ್ಮಪ್ಪ ಭಾರಿ ದೊಡ್ಡ ಪೈಲ್ವಾನ, ಸುತ್ತ 10 ಹಳ್ಳಿ ಜನ ನಮ್ಮ ಅಪ್ಪನ ನೋಡಿದ್ರೆ ಗಡ್ಡ 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 ನಡಕ್ತಿದ್ದರು. ಅಂಥವ್ನ ಮಗ ನಾನು. ಇನ್ನು ನಮ್ಮ ಅವನು ಕೇಳಿದ್ರನ, ನನಗೆ ನಮ್ಮ ಅವನ ಇಲ್ರಿ, ಯಾಕಂದ್ರೆ ನಮ್ಮಪ್ಪ ಬ್ರಹ್ಮಚಾರಿ. ಬೇಡ ಅನುಮಾನ ಬಂತ ನಿಮ್ಗೆ? ಸ್ವಾಭಾವಿಕ ಅದ್ರ ಬರೋದು ಸ್ವಾಭಾವಿಕ. ನೋಡ್ರಿ, ಒಬ್ಬಕ್ಕೆ ಮಹಾತಾಯಿ ನನಗೆ ಜನ್ಮ ಕೊಟ್ಟು ತಿಪ್ಪ್ಯಾಗ ಹೋಗುದು ಹೋಗ್ಬಿಟ್ಟಿದ್ರು. ಅವಾಗ ನಮ್ಮಪ್ಪ ನಾನು ತಗೊಂಡು ಬಂದು ಜೋಪಾನ ಮಾಡಿ ಹಿಂಗೆ ಬೆಳೆಸಿ ಇಷ್ಟು ದೊಡ್ಡವನಾಗಿ ಮಾಡ್ಯಾನ. ಇದನ್ನ ನಮ್ಮಪ್ಪ ನನಗೆ ಹೇಳಿಲ್ಲ ರೀ. ಯಾಕಂದ್ರೆ ನಮ್ಮಪ್ಪ ನಾ ಎಲ್ಲಿ ಈ ವಿಷಯನ ನನ್ನ ಮಗನಿಗೆ ಹೇಳ್ಬಿಟ್ರೆ ಬೇಜಾರು ಮಾಡ್ಕೊಂತಾರ, ಅನಾಥ ಅಂತ ಫೀಲ್ ಮಾಡ್ಕೊಂತಾರ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅವ ನನ್ನ ಮುಂದೆ ಹೇಳಿಲ್ಲ ಈ ವಿಷಯ. ನಮ್ಮ ಅಪ್ಪನ ಅಪ್ಪ ಅಂದ್ರೆ ನಮ್ಮ ಅಜ್ಜ ನನಗೆ ಈ ವಿಷಯ ಹೇಳಿದ. ಯಾಕಂದ್ರೆ ನಮ್ಮ ಅಜ್ಜನು ಬ್ರಹ್ಮಚಾರಿ. ಹೇಳ್ಕೊಂತೀರಲ್ಲ ನೀವು. ನೋಡ್ರಿ, ತಪ್ಪು ತಿಳಿಬೇಡ್ರಿ. ನಮ್ಮ ಅಜ್ಜ ನಮ್ಮ ಅಪ್ಪನ ದತ್ತಕ್ಕೆ ತಗೊಂಡು ಜೋಪಾನ ಮಾಡಿದ್ದ. ಮೇಲಾಗಿ ನಮ್ದು ಬ್ರಹ್ಮಚಾರಿಗಳ ವಂಶ. ನಮ್ಮ ಅಜ್ಜನೂ ಬ್ರಹ್ಮಚಾರಿ, ನಮ್ಮ ಅಪ್ಪನೂ ಬ್ರಹ್ಮಚಾರಿ. ಇನ್ನು ನಾನು ಆಗ್ಬೇಕಂತೀನಿ ಬಿಡ್ರಿ, ಬ್ರಹ್ಮಚಾರಿನ ಆಗ್ಬೇಕಂತೀನಿ. ಆದ್ರೆ ಈಗಿನ ಹುಡುಗಿಯರು ಬಿಡ್ಬೇಕಲ್ಲ, ಇವ್ರು ಮಾಡೋ ಒನಪು ಅಯ್ಯಾರ ಡ್ರೆಸ್ಸಿಂಗ್ ಗಿಸ್ಸಿಂಗ್ ನೋಡಿ ಊರ ನಮ್ಮಪ್ಪನ ಊರ್ ಬಿಟ್ಟು ಊರ್ ಹೊರಗೆ ಬಂದು ಕುಂತ. ನೀವು ಇನ್ನು ನಿಮ್ಮಂತವ್ರು ಏನು ಲೆಕ್ಕ? ಅದರಾಗಿ ಹುಡುಗಿಯರು ಮಾಡೋ ಒನಪೋಯಾಗ ನೋಡ್ಬಿಟ್ಟು ಪಂಡ್ಯಾಗಲ್ರಿ ಬ್ಯಾಸ್ಯಾಗ ಸಹಿತ ಹುಡುಗಿಯರ್ ಬೇಕು ಅನ್ಸುತ್ತೆ. ಒಂದಪ್ಪ ಯಾಪಿಟ್ಟಿದ್ದೀರಿ. ನಿದ್ದೆ ಆರ್ಬೇಕದು ನೀ ಬಾರ್ಸ ಹಾಡಂತಾರ ಹಾಡ. ಈ ಜಾನಪದಲ್ಲಿ ಜಾನಪದ ಇದ್ರೆ ಜಾನಪದ ಇವಕ್ಕಂತಾರ. ಜಾನಪದ ಮೊದಲಿದ್ದು ನೋಡು, ಜಾನಪದ ಅವಕ್ಕಂತಾರ. ನಮಗೀಗೇನೋ ಬೇಸಪ್ಪ. ಮೊದಲಿನ ಹೆಂಗಿದ್ದವ್ರಿ ನುಡಿ ಮುತ್ತುಗಳಿದ್ದು. ಕಲಿಯುಗ ಕೆಟ್ಟೈತಿ ತಂಗಿ ಸರಗಿರಲಿ ತಲಿ ಮ್ಯಾಲ, ಕಲಿಯುಗ ಕೆಟ್ಟೈತಿ ತಂಗಿ ಸೆರಗಿರಲಿ ತಲಿ ಮ್ಯಾಲ, ಅರಿವಿನ ಜನ್ಮಕ ಬಂದಿ ಖಬರಿರಲಿ ಮೈ ಮ್ಯಾಲ. ಕಲಿಯುಗ ಕೆಟ್ಟೈತಿ ಸೆರಗಿರಲಿ ತಲಿ ಮ್ಯಾಲ, ಕಲಿಯುಗ ಕೆಟ್ಟೈತಿ ಸೆರಗಿರಲಿ ತಲಿ ಮ್ಯಾಲ, ಅರಿವಿನ ಜನ್ಮಕ ಬಂದಿ ಮೈ ಮ್ಯಾಲ, ಅರಿವಿನ ಜನ್ಮಕ ಬಂದಿ. ಇದಕ್ಕ ಹಾಡಿದ್ರ ಕುಂತವ್ರು ಜಿಗಿಬೇಕು. ಹಿಂಗಿರ್ಬೇಕು ನೋಡು. ನಾವು ನಿದ್ದಗನಾಗಿರ್ತೀವಿ ಮಧ್ಯಾಹ್ನದಾಗ ಹುರುಪ್ ಆಗ್ಬೇಕು. ನಾ ಹಾಡ್ತೀನಿ ಕೇಳಿದ ಗದ್ದಲಾಗ ಬಂದ ಸಿಕ್ಕಿದಿ ಕೈ ನೋಗ ಕರ್ಕೊಳ್ಳಬೇಕು. ತಡಿಯಪ್ಪ, ಇನ್ನೊಂದ್ ಸ್ವಲ್ಪ ದಿವ್ಸ ತಡಿ. ಜಾನಪದ ಹಾಡೋರ್ನು ಒಳಗಾಗ್ತಾರ, ಜಾನಪದ ಮಾಡೋರು ಒಳಗಾಗ್ತಾರ. ಟ್ರೆಂಡಿಂಗ್ ಉತ್ತರ ಕರ್ನಾಟಕದಾಗ ಅದ ಫೇಮಸ್. ನಿನಗೇನು ಗೊತ್ತೈತಿ? ಉತ್ತರ ಕರ್ನಾಟಕ ಹದಿಗಡಿಸಿದವ ಅವರು. ಉತ್ತರ ಕರ್ನಾಟಕದಾಗ ಫೇಮಸ್ ಮಾಡಿದವ್ರು ನೀವು. ಉಳಿಕಿದವ್ರು ಮಾಡಿಲ್ಲ ಅದನ್ನ. ಅದ ಹತ್ತಂದ್ರೆ ಈ ಕಡೆ ಅಯ್ಯೋ ಹತ್ತಪ್ಪ ಇದಂತಂದು ಹೋಗೋ ಮಂದಿ ಬಾಳ ಐತಿ. ಹಂಗಿಲ್ಲ, ಈ ಟ್ರೆಂಡಿಂಗ್ ಅದೈತಿ 2026 ದೋಸ್ತ. ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಅವ್ರು ಮೆರೆದಂತ ಇದು ಅಂತದ್ ಹೋಗಿ ಇಂಥವ್ ಹಾಡಂತಾರ. ಮತ್ತ ಸಿನಿಮಾ ಹಾಡುಗಳು ಮತ್ತೆ ಟ್ರೆಂಡಿಂಗ್ ಬರೋದು. ಏಳೇಳು ಜನ್ಮಾನ ನನಗಾಗಿ ಮತ್ತೊಮ್ಮೆ ಹುಟ್ಟಲ್ಲ ನೀನು, ಯಾಕೆ ಹೇಳು ಯಾಕೆ
ಮೇಲಾಗಿ ನಿನ್ನಂತ ಉಪಯೋಗ ಇರಲಾರ್ದ ಹೆಣ್ಣಿನ ಜೋಡಿ ನಮ್ದು ಏನ್ರಿ ಕೆಲಸ? ಸಾಕು ಕಣ್ಣೀರ್ ಬಂದು. ನಾನು ಉಪಯೋಗ ಇರ್ಲಾರ್ದ ಹೆಣ್ಣ ಪಾತ್ರ ಹೇಳಿ ನೀವು ಉಪಯೋಗ ಇದ್ದ ಹೆಣ್ಣು ಅಂತಂದು 150 ಕೊಟ್ಟು ನಾನು ಅಸಹ್ಯ ಮಾಡಕ್ ಬಂದೆ. ಅಲ್ಲ ಅಲ್ಲ ಬೆರ್ರಿಕಿ, ನಾನು ಉಪಯೋಗ ಇಲ್ಲ. ಹೌದು, ಹೆಂಗಂದಪ್ಪ? ಅಲ್ಲ ನನ್ನ ನಿನ್ನ ವಯಸ್ಸೇನು ಭೇಟಿ ಆದಾಗ ಒಂದ್ ಸ್ವಲ್ಪ ಪ್ರೀತಿನ ಮಾತಾಡ್ಕೊಂತ ಬರೀ ಬಾದಾಮಿ ಬನಶಂಕರಿ ಜಾತ್ರೆಗೆ ಹೋಗೋನು, ಜಾತ್ರೆ ಮಾಡೋನು, ಅಮ್ಮನ ದರ್ಶನ ಮಾಡೋನು, ಚಲೋ ಚಲೋ ನಾಟಕ ನೋಡೋನು, ಸಿನಿಮಾಗೆ ಹೋಗೋನು, ಪಾರ್ಕಿಗೆ ಹೋಗೋನು, ಒಂದು ದಿವಸ ಪ್ರೀತಿನ ಮಾತಾಡಿದ್ದು ಕೇಳಬೇಡ. ಸಿಕ್ಕಾಗ ಒಂದ್ಸಲ ಜಗಳ ಜಗಳ ಜಗಳ. ಕಳ್ಳ ಸಣ್ಣ ಬುಡಕಾಯ ಚೆನ್ನುವ ಏನಪ್ಪಿ ಸಿನಿಮಾ ಪಾರ್ಕ ಇವತ್ತ ಸಿನಿಮಾ ಪಾರ್ಕ್ ಅಂತಿದ್ವಿ. ನಾ ನಡಿ ಇಬ್ರು ಕೊಡಿ ಮದ್ವೆ ಆಗೋ ನಡಿ ಅಂತಿದ್ದೀನಿ. ಆಗೋನಲ್ಲ ಮದುವೆ ವಯಸ್ಸ ನಮ್ದು ಈಗ. ಅವಲ್ಲಪ್ಪ ನಾನೇನು ಮದ್ವೆ ಆಗುದಿಲ್ಲ. ನನ್ನ ಮದ್ವೆ ಆಗೋವರ ಹೆಂಗಿರ್ಬೇಕು ಗೊತ್ತೇನ? ಡ್ಯಾನ್ಸ್ ಮಾಡೋದ್ರಾಗ ನಮ್ಮ ಪುನೀತ್ ರಾಜ್ಕುಮಾರ್ ತರ ಇರ್ಬೇಕು. ಇನ್ನ ಮಾತಾಡಿದ್ರೆ ಆಲ್ರೆಡಿ ಕಟ್ಔಟ್ ಕಿಚ್ಚ ಸುದೀಪ್ ತರ ಇರ್ಬೇಕು. ಇನ್ನ ನಮ್ಮ ಕರ್ನಾಟಕದಾಗ ಇದ್ದುಕೊಂಡು ಇಡೀ ಪ್ರಪಂಚ ಆದಂತ ಹೆಸರು ಮಾಡಿದಂತ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಬಾಸ್ ತರ ಅಷ್ಟ ಅಲ್ಲ ದೋಸ್ತ, ನಮ್ಮಂತ ಕಾಮನ್ ಮ್ಯಾನ್ ಗಳನ್ನ ಸೆಲೆಬ್ರಿಟಿ ಅಂತ ಹೃದಯದೊಳಗ ಹಚ್ಚೆ ಹಾಕ್ಸ್ಕೊಂಡಿಲ್ವಾ ನಮ್ಮ ಡೇವಿಡ್ ಡಿ ಬಾಸ್ ಇದ್ರ ನಾ ಮದುವೆ ಹಾಕಿನಿ. ಇಲ್ಲ ನಿನ್ನ ದಾರಿ ಬೇರೆ, ನನ್ನ ದಾರಿ ಇದೆ. ಅಲ್ಲ ಇವರೆಲ್ಲ ಓಕೆ, ಆದ್ರೆ ಇವರೆಲ್ಲರಿಗೂ ಪ್ರೇಮದ ಪಾಠ ಹೇಳ್ಕೊಡೋ ಗುರುನ ಬಿಟ್ಟುಬಿಟ್ಟಲ್ಲ. ಎಲ್ಲ ಪೀಸ್ ಪೀಸ್. ಪ್ರೇಮದ ಪಾಠ ಹೇಳ್ಕೊಟ್ಟ ಗುರು ಯಾರು? ಇವ್ರ ಅಂದ್ರೆ ಇವರು ರವಿಚಂದ್ರನ. ನಿನ್ ಮುಖ ಅಂತ ಕನ್ನಡ ಒಳಗೆ ನೋಡ್ಕೊ. ಮತ್ತೆ ಕನ್ನಡ ನೋಡ್ಕೊಂತಾನೆ, ಹಿತ್ತಲ ಮನೆ ನೋಡ್ಕೊಂತಾನೆ. ನನಗೆ ಯಾವಾಗ ಇಷ್ಟು ಮಾತಾಡ ಆಸೆ ಮಾಡಕತ್ತಿ ಅಂದ್ಮೇಲೆ ಒಂದಿಲ್ಲೊಂದ್ ದಿವಸ ನಿನ್ನ ಕೊಳಗೆ ನಾ ತಾಳಿ ಕಟ್ಟಿ ನಿನ್ ಗಂಡ ನಾ ಅನ್ಸ್ಕೊಳ್ಳಿಲ್ಲ, ನಮ್ಮ ಅಪ್ಪನ ಮಗನ ಅಪ್ಪ ಹುಟ್ಟಿದ ಮಗನ ಬಹಿಲಿ ಗಂಡಸರ ಮಾತನಿದು. ನೀ ಪಕ್ಕ ಗಂಡಸಾಗಿದ್ರ, ನೀ ನಿಜವಾದ ನಿನ್ ತಂದೆ ಕೊಟ್ಟಿದ್ರ, ನಿಂತ ಜಗದ ಮ್ಯಾಗ ತಾಳಿ ಕಟ್ಟು ಹೋಗ್ ಗಂಡಸು. ನಿಂತ ಮೆಟ್ಟಿನ ಮೇಲೆ ತಾಳಿ ಕಟ್ಟಂದ್ರೆ ತಾಳಿ ಎಲ್ಲ ಜೇಬನಾಗ ಇಟ್ಕೊಂಡು ಅಡ್ಡಾಡ್ತಿರ್ತಾನ. ಇನ್ನು ಬೇಕಾದ್ರೆ ಹಾರದ ಮೇಲೆ ಮುಗಿಸಂದ್ರೆ ಮುಗಿಸ್ಬೋದಪ್ಪ. ಅಲ್ಲಿ ತಾಳಿ ಕಟ್ಟಿದ್ರು ಮದ್ವಿನ, ಹಾರ ಹಾಕಿದ್ರು ಮದ್ವಿನ. ನಮಗೇನು ಒಟ್ಟು ಪುರುಷಕ್ಕೆ ಮದುವೆ ಹಾರ ಹಾರದ ಮ್ಯಾಗ ಮುಗಿಸ್. ಹಾರದ ಮೇಲೆ ಮುಗಿಸ್ದೆ 2 ನಿಮಿಷ ತಡಿ. ಪಟ್ಟೆ ಇಲ್ಲಿ ಅಮ್ಮನ ಗುಡಿ ಮುಂದೆ ಹೋಗಿ 2 ಹಾರ ತಂದ್ಬಿಡ್ತಾರೆ. ನಾನು ನಿನಗೆ ಅಲ್ಲಿ ನಿಂತ ಜಾಗದಾಗ ಹಾರ ಹಾಕೋ, ಚೇಂಜ್ ಮಾಡೋಂಗಿಲ್ಲ. ನಿಂತ ಮೆಟ್ಟಿನ ಮೇಲೆ ಆಗುದಿಲ್ಲ ಹೋಗುದಿಲ್ಲ ಸುಮ್ಮನೆ ಆಗುದಿಲ್ಲ ಹೋಗುದಿಲ್ಲ. ನೀ ಹಾರ ಹಾಕಿದ್ದು ದೊಡ್ಡ ಇಲ್ಲಾಂದ್ರೆ ನೀ ಚಕ್ಕ ಮುಂದ ಮುಂದ ತಗೊಂಡು ಹೊಂಟಿ ಅವು ಕೊಡಬಾರ್ದು. ಅಲ್ಲ ಒಳ್ಳೇದು ಕರೆ ಅಂತದ್ ಹಾಕೊಳ್ಳುವಂತ ಪುಣ್ಯ ಅಂತ ನಾವಲ್ಲ. ಅಲ್ಲೇ ಅವ್ವ ತಾಯಿ ಜಗದಂಬೆ ಜಗನ್ಮಾತೆ ಬನಶಂಕರವ್ವ ಹೆಂಗಾರ ಮಾಡಿ ನಾನು ಪಾರ್ ಮಾಡುವ. ಯಾಕಂದ್ರೆ ಊರಾಗ ನನಗೆ ಹಣದ ಶ್ರೀಮಂತಿಕೆ ಅಂತ ಕೊಟ್ಟಿಲ್ಲ, ಮರ್ಯಾದೆ ಶ್ರೀಮಂತಿಕೆಗೇನು ಕುಂದು ಕೊರತೆ ಮಾಡಿ ಕೊಟ್ಟಿಲ್ಲ. ಅಂತದ್ದು ಈ ನಡು ರಸ್ತದ ಇಷ್ಟು ಮಂದಿ ನಡ್ಬೇಕು ಒಂದು ಹುಡುಗಿ ಕೈಲಿ ನನ್ನ ಮರ್ಯಾದೆ ಹೋಗಲಾರ್ದಾಗ ನೋಡ್ಕೊಳ್ಳಯ್ಯವ್ವ ಬನಶಂಕರವ್ವ. 10 ಎನಿಸ್ತೀನಿ. 10 ಎನಿಸಿದ್ರಾಗ ನೀ ಹಾರ ಹಾಕಿದಿ ಗಂಡಸು ಇಲ್ಲ. 1 ಚಾಲು ಮಾಡಿದಲ್ಲ 2 3 10 ಎನಿಸಿದ್ರಾಗ ನೀ ಹಾರ ಹಾಕಿದಿ ಗಂಡಸು ಇಲ್ಲ. 1 ಚಾಲು ಮಾಡಿದಲ್ಲ 2 3 ಹೌದಾ ನೀ ಸಿಕ್ಕಿದ್ ಬಾಳ ಚಲೋ ಆಯ್ತಪ್ಪ. ಕುಡುಗೋಲ್ ಕೃಷ್ಣಪ್ಪ ಸತ್ನಂತು. ಅವ ಸತ್ತು ನಾ ಏನ್ ಮಾಡ್ಲಿ? ಮಣ್ಣಿ ಹೋಗ್ಬರಮ್ಮ, ಹೆದರಿಕೆ ಬರಕತ್ತೈತಿ. ಹೋಗಲೇ ಒಂದ್ ಹುಡುಗಿ ಕೈ ನನ್ನ ಮರ್ಯಾದೆ ಹೊಂಟೈತೆ ಅಂತ ನಾ ಹೇಳ್ಕೊಳಕತ್ತೀನಿ. ಮಣ್ಣಿಗೆ ಹೋಗ್ಬರಮ್ಮ. ಬರ್ಲಿಲ್ಲ ಅಂದ್ರೆ 200 ರೂಪಾಯಿ ಹಾಳಾಗಿತ್ತು. ಬರೋದಲ್ಲ 6 ಕುಡುಗೋಲ್ ಕೃಷ್ಣಪ್ಪ 7 ಬನಶಂಕರವ್ವ ನಿನ್ನ ಪಾದಕ್ಕೆ ಶಂಭು. ನನ್ನ ಮರ್ಯಾದೆ ಉಳಿಸಿದಿಲ್ಲ ಯಪ್ಪ. ನಿಮ್ಮವ್ನ ಮನುಷ್ಯನ ಮಗ ಮತ್ತೆ ಅದಿಗೆ ನಾ ಗಂಡಸು ನನಗ ಆನಂದ ಕೇಳಕತ್ತಿದ್ದೆ. ಬಗಲ ನಿನ್ನ ಕೈಗೆ ಏನಾರ ಬಾಂಡೆ
ಅಣ್ಣ ಬಿಟ್ಟು ಬಿಡಣ್ಣ. ಕೇಳೋದಿಲ್ಲ ನಾನು ನಿನಗೆ ಅಣ್ಣ. ಹೌದು ಮತ್ತ ನೀವು ನನಗೆ ಅಣ್ಣನ. ಈಗ ನೋಡು ನಿಮ್ ಕಡೆ ಇದ್ದಿದ್ದೆಲ್ಲ ಇಸ್ಕೊತೀವ, ನಿಮ್ ಪ್ರೀತಿ ಮಾಡೋ ನಾಟಕ ಮಾಡ್ತೀವಿ, ನಿಮ್ ಕಡೆ ಎಲ್ಲ ಖಾಲಿ ಆಗ್ತಿಲ್ಲೋ, ನಿಮ್ ತಲೆ ಬೋಳ್ಸಿ ತಿರುಪತಿ ಕಡೆ ಸಿಡ್ಕೊಂಡು ನಮ್ಮನ್ನ ಹೋಗ್ಬಾರ್ದು ನಾವು. ಮೈ ಮೇಗೆ ಏನಾರ ಬಂತು ಅಣ್ಣ ಇದ್ರ ನಂದೇನು ತಪ್ಪಿಲ್ಲ ಅಂತ ಹಿಂದೆ ಸರ್ಬಿಡೋರು. ಬಾಳ ಹಿಂದೆ ಉಳ್ಕೊಂಡಾರ ಇವ್ರು. ಯಾಕೋ ನಾವು ಹುಡುಗರು ಬಾಳ ಚಾಪ್ಟರ್ ಆಗಿ ನಿಮ್ಮಂತವ್ರ ಸಲುವಾಗಿ. ಹೆಂಗ ನೀವು ತಲೆ ಮೇಲೆ ಕೈ ಹಿಡಿದಾಗ ನಾವು ನಿಮ್ಮ ಚೂಪರ್ನ ಕಿತ್ಕೊಂಡಿರ್ತೀವಿ. ಈಗ ನಮ್ಮ ತಲೆ ಬೋಳಿಸ್ತಾರಂತೀವಿ. ಅಯ್ಯೋ ಇವ್ರು ನಾವ್ ಭೇಟಿ ರೀ ಅವ ಮುಗಿಸ ಬಂದ ಅನ್ಸುತ್ತ. ನಾವು ಹೊರಗೆ ಬರ್ಬೇಕಾದ್ರೆ ₹100 ಜೇಬ್ನಿಗೆ ಬರೀ ₹100 ಇಟ್ಕೊಂಡು ಬರ್ತೀವ್ರಿ ಸಲಾಗೀಗ. ಒಂದು ಪಾನಿಪುರಿ ಅಟ್ಟ ಇವ್ರಿಗೀಗ ಏನು ನಾನು ನಿನಗ ಅಣ್ಣ. ನೀ ನನಗ ಅಣ್ಣ. ಆಯ್ತು ತಗೋ, ಒಂದ್ ಕೆಲಸ ಮಾಡೋಣ, ಇಬ್ರು ಸೇರಿ ಗೋವಾಕ್ ಹೋಗೋಣ. ಹೋಗಿ ಒಂದ್ 15 ದಿವಸ ಮಸ್ತ್ ಮಜಾ ಮಾಡೋಣ. ಮಾಡಿದ್ಮೇಲೆ ಮತ್ತೆ ವಾಪಸ್ ಬಂದು ನಿನ್ನ ಮನೆಗೆ ಬಿಟ್ಟು ತಂಗಿ ನಾ ಇನ್ನು ಬರಲೇ ಅಂದ್ಬಿಡ್ತೀನಿ. ನಮ್ದು ನಮಗ ತಿರುಗೇಟ. ಈಗ ಹೆಂಗ್ ಮಳೆ ಮಾಡ್ತೀನಿ ನೋಡಮ್ಮ ಮಾಮ. ಈಗ ಅಂದ್ರ ಈಗ ನಿನ್ನ ನಾನು ಬಿಟ್ಟು ಕಳಿಸಿ ನಿನ್ನ ಕೈಲೇ ಮತ್ ಇವ್ರೆಲ್ಲರ ಕೈಲೇ ಚಕ್ಕ ಕೋಣಿ ಆಟ ಅನ್ಸ್ಕೋಬೇಕನ. ಕೊಳ್ಳೆ ಹಾಕೊಳ್ಳಿ, ಅಕ್ಕಿ ಕೈ ಬಂದ್ಕೊಡು, ನನ್ ಕೈ ಬಂದ್ಕೊಡು. ಕೊಳ್ಳೆ ಕೊಡ್ಲಿ. ₹200 ಕೊಡ್ತೇನೆ ಪುಕ್ಷಟ್ ಅಲ್ಲ. 2,000 ಕೊಡ್ತೀನಿ ಕೊಡ್ಲಿ. ಒಂದ ಕೊಡ್ತ ನೋಡ, ಒಂದೊಂದ ಕೊಡು. ಮತ್ತ ನಿನಗ ಒಂದ ಕೊಡ್ತೀನಿ, ಅಕ್ಕಿ ಕೊಡಂಗಿಲ್ಲ. ಹಂಗ್ಯಾಂಗ್ಲಿ ಇದು ಪದ್ಧತಿ ನಿಂದ? ನಿಮ್ಮವನು ಖರ್ಚು ರೊಕ್ಕಿಲ್ಲ, ರೊಕ್ಕ ಬರ್ತಾವ, ರೊಕ್ಕ ಕೊಟ್ಟು ನಿಮ್ಮವನು ಬರ್ತಾವ. ರೊಕ್ಕಿಲ್ಲ ನಾವ್ ಇಟ್ಕೊಳಕತ್ತಿ. ಕಡೆ ಮಂತ್ರ ಶಿವ ಲೋಕನ ಅಪ್ಪಣೆ ಪಡೆದು ನೀ ಎಲ್ಲಿ ದಂಡಿದಾರನ ಕಡೆ ಮಂತ್ರ. ಅಪ್ಪ ತಲೆ ಮೇಲೆ ಕಾಲು ಹಿಡ್ದಲ್ಲ, ಮದ್ವಿ ಕಡೆ ಮಂತ್ರ ಅನ್ನು. ಚಟ್ಪಟ್ ಡೊಳಂ ಹಾಕ ಹಾಕಂದೆ. ನ್ಯಾಯ ಬರೋರ್ಗೆ ಮನೇಲಿ ಉಳಿಸಿದ್ನಲ್ಲಪ್ಪ. ಈಗ ತೆಗಿಬಾರ್ದ. ಮನಿಗೆ ಹೋಗೋನು, ಮನಿಗೆ ಹೋಗಿ ನಮ್ಮ ಅಪ್ಪನ ಆಶೀರ್ವಾದ ತಗೊಂಡು ಗಜಮಾ ಪ್ರೋಗ್ರಾಮ್ ಫಿಕ್ಸ್ ಪ್ರೋಗ್ರಾಮ್. ನಾನು ನಿನ್ನ ಕಡೆ ಹಾರ ಅಷ್ಟ ಹಾಕಿಸ್ಕೊಂಡಿನಿ, ಬಾಕ್ ಬರ್ಲೆ ಬಿದ್ದು ನಿನ್ ಕೊಟ್ಟು ಸಂಸಾರ ಮಾಡ್ತೀನಿ ಅಂತ ನಾ ಏನು ಮೈಕಿನ ಕೇಳಿಲ್ಲ. ಅಂದ್ರೆ ಈಗ ನೀನ್ ನನ್ನ ಜೊತೆ ಬರೋದಿಲ್ಲ? ಬರಲ್ಲ. ಮತ್ತೆ ನೋಡ್ಲೆ ನಾನು ಹೇಳ್ದಾಗ ಮನೆಗೆ ಬರೋದಿಲ್ಲ ತಾಳಕ್ಕೆ. ಸಣ್ಣ ನೋಡಿ ಹಲ್ಲ ಅಂತ ಮೈ ಮ್ಯಾಗ ಏರಿಯಲ್ ಉಂಟು. ಏನ್ ದಪ್ಪಗಂಜ ಅಂತ ಹೆಸರು ಬಿಡ್ತಾವ ನೋಡಿ. ಇನ್ನೊಂದು ಡುಬ್ಲೆ ಅದ್ರ ಎಲ್ಲಿಟ್ಟಿರಿ ಮನೆಗೆ ಹೇಳ್ತಿ. ಇನ್ನೊಂದ್ಸಲ ಜೋರ್ ಬಿದ್ದು ಪಚಕಂತಿ ಮಗನ ಎರಡು ಕಡೆ ಬಾಯಿಗಿಂದ ಬರ್ತೈತಿ, ತಾಳಿಂದ ಬರ್ತೈತಿ. ಅದಕ್ಕೆ ಬೀಳಕತ್ತಿ ಹೇಳ್ತಿದ್ರೆ ಮನೆಗೆ ಇಟ್ಟು ತಾಲಿ ಮ್ಯಾಗ ಅಟ್ಯಾಚ್ ತಮ್ಮಲ್ಲಿ ಅರ್ಥಮ್ಮ. ಅವ್ರು ನೋಡಿದ್ರೆ ಕೊಡ್ತಾರ ರೊಕ್ಕ, ನನ್ ರೊಕ್ಕ ತಲೆ ಕೇಳ. ತೆಗೆ ಬಾಯ್ ಬಿಟ್ಟ ನಿಂದಿರಿಸಿ ನಮ್ಮ ಮೂಡೆಲ್ಲ ಮಾಡ್ಕೊಂಡು ಸೀದಾ ಹೊಸ ತರಿಸಿ ಈಗ ತಗೊಳ. ಅದೇ ನೋಡಲಿ ಸಿಕ್ಕಿದ ಚಾನ್ಸ್ ಅಂತ ಹೊಡ್ಕೊಳಕತ್ತಾನ. ನಮ್ಮಣ್ಣ ಹಾಕುವಾಗ ಹಾಕ್ಲಿಲ್ಲ, ಈಗ ಹಾಕಕ್ ಬಂದಾನ. ಏನ್ ಮಾಡಕತ್ತೀನಿ ನಿನ್ ಗೊತ್ತಾಗಿಲ್ಲ ಸುಮ್ಮನೆ. ಅವ ಹಾರ ಹಾಕಿನಿ, ನಾನು ಹೆಂಡತಿ ಹೊಡಿತೀನಿ ಬಡಿತೀನಿ ನಿಂತ ಮಾತಾಡಕತ್ತಾನಿಲ್ಲ. ಈಗ ನಾನು ನಿನ್ಗೆ ಹಾರ ಹಾಕ್ತೀನಿ, ನನ್ನ ಹೆಂಡತಿ ಹಾಕಿದಿ. ಅವಾಗ ನನ್ನ ಹೆಂಡತಿ ಅವ ಹೆಂಗ್ ಹೊಡಿತಾನೆ ನೋಡ್ತ ನಾನು. ಹಂಗ ಮಾಡಕ್ ಬರಂಗಿಲ್ಲಪ್ಪ. ನೀ ಸಿಕ್ಕ ಅವಕಾಶ ಬಿಟ್ಟು ನನ್ನ ಹಣೆ ಬರ್ದಾಗ ಅವನು ನನ್ನ ಗಂಡ ಅಂತ ದೇವ್ರು ಬರ್ದಿದ್ರಿ ಯಾರ ಕಣ್ಣಿದ್ರು ತಪ್ಸಕ್ ಆಗಂಗಿಲ್ಲ. ಕುಡ್ಕನೇ ಇರ್ಲಿ ಕೆಡಕನೇ ಇರ್ಲಿ, ದಪ್ಪಾಗಿರ್ಲಿ ತೆಳ್ಳಾಗಿರ್ಲಿ, ಆ ಗಂಡನ ಈ ಮೆಚ್ಕೊಂಡು ನೋಡಿ ಹುಡುಗಿ ನಿನ್ನ ಹೆಂಗೈತಿ ಪಿಲ್ಯಾನ
ಇದ್ಯಾ ಪ್ಲಾನ್ ಅಲ್ಲೇ ಗೊತ್ತಾಗಲಿಲ್ಲ. ಆಹಾ. ಈಗ ನೀನು ಹಾರ ಹಾಕಿದ್ದೀನಿ ನಾನು ಹೇಳ್ತೀನಿ ಮನೆ ಕರ್ಕೊಂಡು ಹೋಗ್ತೀನಿ ಅಂತಂದಕ್ಕೆ ಒಳ್ಳೆ ಅನ್ನಕತ್ತಿರ್ಲಿಲ್ಲ. ಈಗ ನಾನು ಹಾರ ಹಾಕ್ತೀನಿ ಅನ್ಕೊಳ್ಳಿ ನಿನ್ ಕಡೆ ಹೊಳಿ ಕೇಳಲು ಇದ ಪ್ಲಾನ್. ಇದು ಪ್ಲಾನ್ ಮಾಡಿದ್ವು ಏನಲ್ಲಿ ಕಲ್ಲು ಹೋಗಿ ಹಂಗೆ ಹೋಗೋದು ಅದು ಹತ್ಲಾರ್ದಕ್ಕೆ ಈ ಕಡೆ ತಿರ್ಕೊಂಡು ಯಾರಿಗೆ ಗೊತ್ತಪ್ಪ. ನಾವು ಫೋನ್ ಹಚ್ಚಿದ್ವಿ ಸೋಮೇರಿ ಸ್ಪೀಕರ್ ಇಡ್ತಾನೆ. ಹಲೋ ಹಲೋ ಸುಂದ್ರಿ ಎಲ್ಲಿದೆಯಮ್ಮ? ಮಮ್ಮಿ ನೀ ಬಯಲ್ಲ ಅಂದ್ರೆ ನನಗೊಂದು ಮಾತು ಹೇಳ್ತೀನಿ. ಚೇಚೆ ನನ್ನ ಮುದ್ದಿನ ಮಗಳಿಗೆ ನಾನು ಬೈತೀನ ಏನು ಮಾಡು? ಯಾವ ನನ್ನ ಪುರುಷತಿ ಮದುವೆ ಆತು. ಸುಂದ್ರಿ ಸತ್ನಲ್ಲಿ ಇವು ಎಲ್ಲೈತಿ ಮನೆ ಹಾರ ಹಾಕಿ ಬರ್ತೀನಿ. ಏನು ಹೇಳ್ತಾ ಇದ್ದೀನಿ ನೀನು? ಹೌದ್ಯಾ ನಂದು ಇತ್ತಾನ ಮದುವೆ ಆತ್ ನಂದು. ಎಂಥ ಕೆಲಸ ಮಾಡ್ಬಿಟ್ಟೆ ನೀನು, ಎಂಥ ಕೆಲಸ ಮಾಡ್ಬಿಟ್ಟೆ. ತಂದೆ ಪ್ರೀತಿ ಕಾಣಲಾರ್ದ ಮಗಳು ನೀನು ಮದುವೆನ ವಿಜೃಂಭಣೆಯಿಂದ ಮಾಡಬೇಕು ಅಂತ ಸಕ್ಕರೆ ಡಬ್ಬೆ 10,000 ರೂಪಾಯಿ ಕೊಡ್ಸಿಟ್ಟಿದ್ದೆ ಕಣೆ. ಎಂತ ರಾಯಲ್ ಫ್ಯಾಮಿಲಿ ನಾವು ನಿಮ್ದು. ತಂದೆ ಸತ್ತ ಮಗಳಂತಂದು ವಿಜೃಂಭಣೆಯಿಂದ ಮದುವೆ ಮಾಡಕ್ಕಂತಂದು ಅವ್ರವ್ವ ಸಕ್ಕರೆ ಡಬ್ಬೆ 10,000. ಆಯ್ತು ಬಿಡಮ್ಮ, ಒಂದು ರೂಪಾಯಿ ಖರ್ಚಿರ್ಲಾರ್ದೆ ಮದುವೆ ಮಾಡ್ಕೊಂಡಿಲ್ಲ ಅಷ್ಟೇ ಸಾಕು. ಹಾರ ಅವ್ರಿಗೆ ತಂದ್ರು ಏನ್ ನೀನ್ ತರಿಸಿದ್ಯೋ? ಇಲ್ಲ ಮಮ್ಮಿ ಅವ್ರ ತಗೊಂಬಂದ್ರು. ವೆರಿ ಗುಡ್. ನನ್ನ ಮಗಳಮ್ಮ ನೀನು. ಅದಿರ್ಲಿ ನಿಮ್ ಪ್ರಸ್ಥಾನ ಯಾವಾಗ ಮಾಡ್ಬೇಕು ಅಂತ ಪುರೋಹಿತನ ಕೇಳಿ ಮತ್ತೆ ನಿನ್ ಫೋನ್ ಹಚ್ತೀನಿ ತಡಿ. ಆತಾ ಇವರಿಬ್ರು ತಾಯಿ ಮಗಳು ಮೊದಲ ಪ್ರೀ ಪ್ಲಾನ್ ಮಾಡಿ ನಾನು ಬಕ್ರ ಮಾಡಿದ್ರೆ ಏನಲ್ಲಿ ಅಪ್ಪ. ನೋಡಲಿ ಆಕಿ ನೋಡಿದ್ರೆ ಹಾರ ಅವ್ರು ತಂದ್ರ ನೀ ತಂದೆ ಅಂತ ಹೇಳ್ತಾಳ. ಈಕಿ ನೋಡಿದ್ರ ನಾ ಎಲ್ಲಿ ತಗೋಬೇಕು ಅವ್ರ ತಂದ ಅಂತ ಈಕೆ ಅಂತಾಳ. ಚಲೋ ಸಿಕ್ನಪ್ಪ. ಮತ್ತ ಹಚ್ಚಿದ ಆ ಮಮ್ಮಿ ಸುಂದ್ರಿ ನೀನ್ ಫಸ್ಟ್ ನೈಟ್ ಮಾಡೋದು ಹೇಗೆ ಅಂತ ಪುರೋಹಿತರಿಗೆ ಕೇಳಿದೆ. ಅದನ್ನೆಲ್ಲ ವಾಟ್ಸಪ್ಪಿಗೆ ಕಳ್ಸಿದ್ದಾರೆ. ಅದನ್ನ ನಾನು ನಿನ್ಗೆ ಸೆಂಡ್ ಮಾಡಿದ್ದೀನಿ ನೋಡಿ. ಅದು ವಿಡಿಯೋ ಹಾಕ್ಯಾರ ಮೆಸೇಜ್ ಹಾಕ್ಯಾರ ನೋಡಕ್ ಬಂದೆ. ಏನ್ ಮಾತಾಡಕತ್ತೀವೋ ನಿಮ್ಮ ಮೌನಿ? ಸಾರಿ ಮಗಳೇ, ಇದನ್ನ ನಾನು ಅದನ್ನ ಬಿಟ್ಟರೆ ಬೇರೆ ಯಾರು ಕೇಳಿಸ್ಕೊಳ್ತಾರೆ? ನಾವಿಬ್ಬರೇ ತಾನೇ ಫೋನಲ್ಲಿ ಮಾತಾಡ್ತಾ ಇರೋದು. ನಿಮ್ಮವ್ ನೋಡಿದ್ರೆ ನೀವಿಬ್ಬರು ಮಾತಾಡಕತ್ತೀರ ಅಂತ ನಿಮ್ಮವ್ ತಿಳಿದ. ನೀ ನೋಡಿದ್ರೆ ಓಪನ್ ಸ್ಪೀಕರ್ ಇಡೀ ಕರ್ನಾಟಕಕ್ಕೆ ಕೇಳಿಸಾಕತ್ತಿ ಅಲ್ಲದೆ. ಸುಂದ್ರಿ ವಿಷಯ ನಿಮ್ ಫಸ್ಟ್ ನೈಟ್ ಇವತ್ತೇ ಆಗ್ಬೇಕಂತೆ. ನೀನ್ ಫಸ್ಟ್ ನೈಟ್ ರೂಮ್ಗೆ ಹೋಗೋಕ್ಕಿಂತ ಮೊದಲು ಒಳಕಲ್ ಪೂಜೆ ಮಾಡ್ಬಿಡು. ಫಸ್ಟ್ ನೈಟ್ ದಿವಸ ಒಳಕಲ್ ಪೂಜೆ. ಪಾರ್ವತಿ ಶಿವ ಹರ 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 ಮಹಾದೇವ. ಫಸ್ಟ್ ನೈಟ್ ದಿವಸ ಯಾರು ಒಳಕಲ್ ಪೂಜೆ ಮಾಡ್ತಾರೆ ಅನ್ನೋದೇ. ಆಮೇಲೆ 4 ಜನ ಮುತ್ತೈದೆಯರು ಬಂದು ನಿನಗೆ ರೇಷ್ಮೆ ಸೀರೆ ಉಡಿಸಿ ಶೃಂಗಾರ ಮಾಡಿ ಫಸ್ಟ್ ನೈಟ್ ರೂಮಲ್ಲಿ ಕಳಿಸ್ತಾರೆ. ಏನು ರೇಷ್ಮೆ ಸೀರೆ? ಅಲ್ಲವ ನನಗೆ ಉಟ್ಕೊಳಕ್ ಆಗೋದಿಲ್ಲ. ನನಗೆ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಬೇಕು. ಜೀನ್ಸ್ ಪ್ಯಾಂಟ್ ಉಟ್ಕೊಂಡು ಅಲ್ಲಿ ಕಬಡ್ಡಿ ಆಡಕ್ ಬರಕಿದ್ದಿ ಏನಂದ್ರೆ ಹಂಗಲ್ಲ, ರೇಷ್ಮೆ ಸೀರೆ ಐರನ್ ಹಾಳಾಗುತ್ತ. ಅದು ಹಾಗೆ ಹಾಳಾಗುತ್ತೆ. ರೂಮ್ನಲ್ಲಿ ಹೋದ್ಮೇಲೆ ಅವ್ನ ಏನ್ ಕೆಲಸ? ಹೆಂಗೂ ಆ ಸೀರೆ ನಿನ್ ಗಂಡನೇ ಬಿಚ್ಚಬೇಕಲ್ಲ. ಮತ್ತೇನೇನು ಹೊಯ್ಕೊಂಡು ಬಿಡ ಅಂತ ಹೇಳಿ ಮೌನ. ಕ್ರಿಕೆಟ್ ಕಾಮೆಂಟ್ರಿ ಹೇಳ್ದಂಗ ನಮ್ಮ ಫಸ್ಟ್ ನೈಟ್ ಕಾಮೆಂಟ್ರಿ ಇಡೀ ಕರ್ನಾಟಕದ ಕೇಳಂಗ ಹೇಳಕತ್ತೀರ. ಏನಾಯ್ತು ಬಿಡ. ಅಲ್ಲ ಫಸ್ಟ್ ನೈಟ್ ರೂಮ್ನ್ಯಾಗ ಆಗೋ ವಿಷಯ ಪ್ರತಿಯೊಬ್ಬರಿಗೆ ಗೊತ್ತೇ ಇರ್ತೈತಿ. ನಮ್ದು ಯಾರಿಗಾರ ಗೊತ್ತೈತೆ? ಯಾರಿಗೆ ಗೊತ್ತಿಲ್ಲ. ನಮ್ದೊಂದಿಟ್ಟು ಓಪನ್ ಸೀಕ್ರೆಟ್ ಇರ್ಲಿಟ್ಟು. ಹಂಗಾದ್ರೆ ಒಂದು ಕೆಲಸ ಮಾಡೋಣ, ನಾವು ಬೆಡ್ರೂಮ್ನಾಗ ಮಾಡ್ಕೊಳ್ಳೋದು ಬೇಡವೇ? ಮತ್ತೆ ಎಲ್ಲಿ? ಇಲ್ಲೇ ಗ್ರೌಂಡ್ ಐತಲ್ಲ, ಗ್ರೌಂಡ್ ಬೇರೆ ಫಿಕ್ಸ್ ಮಾಡಿಬಿಡ್ತೀನಿ. ಎಲ್ಲಾರು ಯೂನಿಟ್ ಮಾಡಿಬಿಡುನು, ಎಲ್ಲಾರು ಬಂದ್ಬಿಡ್ತಾರೆ. ನಟ ನಡ್ಬೇಕು ಒಂದು ಮನುಷ್ಯ ಹಾಕಿ ಒಂದು ಮರ್ಕೂರಲ್ಲ ಜೋಟ್ಬಿಟ್ಟು ಇಡೀ ಮೀಡಿಯಾದವ್ರಿಗೆ ಹೇಳ್ಬಿಡು, ಬರೀಪ್ಪ ನಮ್ದು ಲೈವ್ ಪ್ರೋಗ್ರಾಮ್ ಐತೆ ಅಂತಂದು. ಅವಾಗ ನಿಮ್ಮ ಅವ್ನ ಕೈಗೆ ಒಂದು ಮೈಕ್ ಕೊಟ್ಕೊಂಡಿಸ್ಬಿಡುನು. ಮೈಕ್ ಯಾವಾಗ? ಕಾಮೆಂಟ್ರಿ ಕ್ರಿಕೆಟ್ ಕಾಮೆಂಟ್ರಿ ಹೇಳ್ದಂಗ ನಮ್ಮ ಫಸ್ಟ್ ನೈಟ್ ಕಾಮೆಂಟ್ರಿ ಹೊಯ್ಕೊಳಕ. ಆಮೇಲೆ ಮ್ಯಾನ್ ಆಫ್ ದ ಮ್ಯಾಚ್ ಯಾರು ವಿನ್ ಆಗ್ಯಾರ ಅಂತ ಒಂದು ಕಪ್ ಎತ್ತಿ ಕೊಡಾಕ. ಊಟದ ವ್ಯವಸ್ಥೆ ಮಾಡ್ಸಿರ್ತೀರೇನು? ಮಮ್ಮಿ ಸುಂದ್ರಿ ಇನ್ನೊಂದು ವಿಷಯ ಚೆನ್ನಾಗಿ ನೆನ್ಪಿಟ್ಕೋ. ರಾತ್ರಿ 9 ಗಂಟೆಯಿಂದ ಮಧ್ಯರಾತ್ರಿ 3 ಗಂಟೆವರೆಗೂ ಮಾತ್ರ ಒಳ್ಳೆ ಮುಹೂರ್ತ ಇರೋದು. ಅಷ್ಟರಲ್ಲೇ ನಿಮ್ ಫಸ್ಟ್ ನೈಟ್ ಮುಗಿಬೇಕು. ಇಲ್ಲ ಅಂದ್ರೆ ಇನ್ನು 1 ತಿಂಗಳವರೆಗೂ ಮುಹೂರ್ತನೇ ಇಲ್ಲ, ನೆನ್ಪಿಟ್ಕೋ. ಕಟ್ ಮಾಡೋಣ, ಕಟ್ ಮಾಡ. ನಿಮ್ ಕೈ ಈಕಿ ಬಂದ ಇಲ್ಲ ನೀಕಿ ಅನಸ್ಕೊಂಡೆ ನೆಟ್ಟೋತಾನ. ಅಯ್ಯೋ ನಮ್ಮ ಜೀವನ ಬರೀ ಕನಸ್ನಾಗ. ಒಳಕಲ್ ಪೂಜೆ ಮಾಡ್ಕೊಂತ ಒಳಗ ಕುಂತೇನ್ಲಿ. ಒಳಗಲಿಗೆ ವಿಭೂತಿ ಕುಂಕುಮ ಎಲ್ಲ ಹಚ್ಬೇಕಂತ ಗೊತ್ತಿಲ್ಲ. ತಡಿ ಅವನ್ ಕೇಳ್ತೀನಿ. ಮಮ್ಮಿ ಒಳಕಲ್ಲಿಗೆ ವಿಭೂತಿ ಕುಂಕುಮ ಎಲ್ಲ ಹಚ್ಚಲಿ? ಅಯ್ಯೋ ನನಗೂ ಗೊತ್ತಿಲ್ಲ ತಾಳು. ಫೋನ್ ಮಾಡಿ ಪುರೋಹಿತನ ಕೇಳ್ತೀನಿ.
ಕುಂಕುಮ ವಿಭೂತಿ ಹೆಂಗ ಹಚ್ಚೋದಂತಂದ ಪುರೋಹಿತರು ಕೇಳೋದ ಸುದ್ದ ತಂದೇನು ಫಸ್ಟ್ ಏಟ್ ಆಗಂಗಿಲ್ಲ ಸುದ್ರಿ ಕೊಳಕಲ್ಗೆ ಕುಂಕುಮ ವಿಭೂತಿನ ತುದಿ ನೆತ್ತಿ ಮೇಲೆ ಲೈಟ್ ಆಗಿ ಹಚ್ಬೇಕಂತ ಪುರೋಹಿತರು ಹೇಳಿದ್ರು. ಎಡಗೈ ಹಚ್ಚಲು ಬಲಗೈ ಹಚ್ಚಲಿ. ಅಂಗೈ ತುಂಬಾ ವಿಭೂತಿ ಕುಂಕುಮ ಹಚ್ಕೊಂಡು ಲಿಂಗಪ್ಪ ತಲೆ ಮೇಲೆ ಗಾಸ್ ತಿಕ್ಕಬಿಟ್ರು ಹೋಲೆ ತಗ. ಅಯ್ಯೋ ಮಾತಿನ ಕಟ್ಟಡ ಪುರೋಹಿತರು ಕೇಳೋದನ್ನೇ ಮರ್ತ್ಬಿಟ್ಟೆ. ಮತ್ ನೀ ಅವಸರ ಮಾಡಿ ಹಚ್ಚಿ ಯಾಕೆ ಫೋನ್ ಮಾಡಿ ಕೇಳ್ತೀನಿ ತಾಳು. ಅಯ್ಯೋ ಇದನ್ನು ಫೋನ್ ಹಚ್ಚಿ ಕೇಳೋದ ಸುದ್ದ ನನ್ ಫಸ್ಟ್ ನೈಟ್ ಎಲ್ಲಿ ಮೊಬೈಲ್ನಾಗ ಮುಗಿತೈತೆ ಇವತ್ತಂತೀನಿ ನಾನು. ಅಲ್ಲ ಮೊಬೈಲ್ನಾಗ ಏನಾರ ಮನುಷ್ಯ ಗಾಡಿ ಅಪ್ಲೋಡ್ ಮಾಡೋದಿದ್ರು ಬಹಳ ಅನುಕೂಲ ಆಗಿಬಿಡ್ತೈತ್ರಿ. ಯಾಕಂದ್ರೆ ಪುರೋಹಿತರು ವಿಡಿಯೋ ಕಾಲಿಂಗ್ನಾಗ ಇರ್ತಿದ್ರೆ ಅವಾಗ ನಮಗೆ ತಿಳಿಸಿ ಹೇಳ್ತಿದ್ರು ಏನೋ ತಪ್ಪು ಮಾಡಿದ್ರೆ ತಮ್ಮ ಇದು ಹಿಂಗಲ್ಲ, ಇದು ಹಿಂಗೆ ಮಾಡ್ರಿ, ಇದು ಹಿಂಗೆ ಮಾಡಿದ್ರೆ ಅದು ಹಂಗಾಗತ್ತ ಅಂತ ತಿಳಿಸಿ ಹೇಳ್ತಿದ್ರು. ಹೌದು, ಪ್ರಪಂಚದಾಗ ಎಲ್ಲದಕ್ಕೂ ಒಂದು ಟ್ರೈನಿಂಗ್ ಸ್ಕೂಲ್ ಅಂತ ಐತಿ. ಈ ಫಸ್ಟ್ ನೈಟ್ ಟ್ರೈನಿಂಗ್ ಸ್ಕೂಲ್ ಅಂತ ಯಾಕಿಲ್ಲ? ಅಲ್ಲ ಹಂಗಿತ್ತಂದ್ರ ನಮ್ಮಂತ ಮುಕ್ತರಿಗೆ ಒಂದಿಟ್ಟು ಅನುಕೂಲ ಆಗಿತ್ತಲ್ಲ ಅಂತ. ಸುಂದ್ರಿ ಪುರೋಹಿತರು ಫೋನ್ ಎಂಗೇಜ್ ಬರ್ತಾ ಇದೆ, ಸ್ವಲ್ಪ ವೇಟ್ ಮಾಡೋ ಅವ್ರನ್ನ ಕೇಳಿ ಹೇಳ್ತೀನಿ. ಇನ್ನೂ ಅರ್ಧ ತಾಸು ಆಗ್ಲಿ, ನಾ ಕಾಯ್ತೀನಿ ಮಮ್ಮಿ. ಅರ್ಧ ತಾಸು ಆಯ್ತು, ನಾವು ಬೆಳಕ ಹರಿಸ್ಬಿಡ್ರಿ ನಿಮ್ಮ ಅವ್ರಿಗೆ ಗೊತ್ತ. ಈಕೆ ನೋಡಿದ್ರೆ ಒಳಕಲ್ ಪೂಜೆ ಮಾಡ್ತಾರ, ಹೊರಗೇನು ಬರಂಗ್ ಕಾಣಂಗಿಲ್ಲ. ಇವ ನೋಡಿದ್ರೆ 100 ತಾಸು ಅಂತ ನಾವ ಟೈಮ್ ಹಚ್ಚಿ ಮನುಷ್ಯ ಗಾದಿ ಕೊಟ್ಟೋಗ್ಯಾನ. ಅವ ಇವನು ಬಂದಿಗಿಂದ ನನ್ನ ಚಿಂತೆ ನನಗ. ಈಕೆ ನೋಡಿದ್ರೆ ಬಾಯಿಲೆ ಹೊರಗ ಯಾಕೆ ಅವಸರ ಮಾಡ್ತಿರ್ತಾಳ್ರಿ ಪೂಜಾರ ಹೋಗಿಲಿ. ನೀ ಅಲ್ಲಿ ಪೂಜೆ ಮಾಡಕತ್ರಿ, ಇಲ್ಲಿ ಪೂಜೆ ಮಾಡವ್ರು ಯಾರವಿ? ಸುಂದ್ರಿ ಕುಂಕುಮ ವಿಭೂತಿನ ಎಡಗೈಲಿ ಹಿಡ್ಕೊಂಡು ಬಲಗೈಲಿ ಹಚ್ಬೇಕಂತೆ. ಪೂಜೆ ಮಾಡಿ ಒಂದ್ ಗ್ಲಾಸಲ್ಲಿ ಕಾಸಿನ ಹಾಲು ತಗೊಂಡೋಗು. ಹಾಲ ಹಾಲು ಕಾಸ್ಲಿಕ್ಕೆ ಗ್ಯಾಸ ಇಲ್ಲ ಮಮ್ಮಿ. ಗಂಡ ಏನ್ ಮಾಡ್ತಾನೆ, ಸಿಲಿಂಡರ್ ತಗೊಂಡ್ ಬಾ ಅಂತ ಹೇಳೋನ್ಗೆ. ನಾವು ಗಂಡ ಅಂದ್ರೆ ಕಿಮ್ಮತ್ತ ಇಲ್ಲ, ನೀವು ದೃಷ್ಟಿಯೊಳಗಂತೆ ನಾನು. ಏನಂದ್ರೆ ನಾ ಏನೋ ಅನ್ನೋದಿಲ್ವಾ, ಎಲ್ಲ ನೀವು ಅಂದ್ ಮುಗಿಸ್ಬಿಡ್ರಿ. ನನ್ನ ಹತ್ರ ಏನೈತೆ ಅನ್ನಕ್ಕ? ಗ್ಯಾಸ್ ಖಾಲಿ ಐತಿ, ಸರಳ ಆನ್ಲೈನ್ ಬುಕ್ ಮಾಡ ಹಾಲು ಬೇಕಂದ್ರ. ನಮ್ಮ ಸ್ವಾದ ಮಾವನ ಮಗ ನೋಡವ ಬುಕ್ ಮಾಡಿ ಕೂಡ ತಂದು ಇಳಿಸ್ಬಿಡ್ತಾನವ. ಏಯಪ್ಪ ನನಗೆ ಬಿಸಿ ಹಾಲು ಬೇಡ, ಬೇಕಾ ಹಸಿ ಹಾಲು ತಗೊಂಡ್ ಬಾ, ಅವನ ಕುಡಿತೀನಿ. ಅವನು ನನಗೆ ಸಣ್ಣ ಸತ್ತಿದ ಹತ್ತಲ್ಲ. ಫಸ್ಟ್ ನೈಟ್ ಮುಗಿದ್ಮೇಲೆ ಒಂದು 3 ದಿವಸ ಬೇಕಾ ಪೈಖಾನೆಗೆ ಮಕ್ಕೊಂತೀನಿ ಅಂತ. ಬಾಬಾ ಮಸಾಲೆ ಬರೋರಿ ಮರ ಭುಜಂಗ ನೀನ್ ಇಲ್ಲಿ ಮಂಚ ಮಾಡಿ ಕೊಟ್ಟಿದ್ದು ಉಂಟಲ್ಲ ಮರೆ, ಟೈಮ್ ಆಯ್ತು ಒಯ್ಲಿಕ್ಕೆ ಬಂದ್ಬಿಟ್ಟು. ಕೆಲಸ ಇದರೆಲ್ಲ ಮ್ಯಾಗ ಕೆಳಗಾಗಿಬಿಟ್ಟು ಆ ಕಡೆ ಈ ಕಡೆ. ನಿಮ್ಮ ಮಗ ಮಗಳು ಇದ್ರ ಮೇಲೆ ಕೆಳಗಾಗಿದ್ದ ನೋಡಿ ಕೊಟ್ಟ ನನಗ. ಮತ್ತೆ ಯಪ್ಪ ಅದೇನಲ್ಲ ಇಲ್ಲಿ ನೀ ಯಾಕೆ ಬಂದಿ ಮುಂಜಾನೆ ನಾನ ಕಳಿಸ್ತಿದ್ದಲ್ಲ. ಬೆಳಗ್ಗೆ ಬಿಟ್ಟು ತಡ್ಕೊಳ್ಕಾಗಿಲ್ಲ, ಮನುಷ್ಯ ಬೇರೆ ಕಡೆ ಬಡಿ ಕಳಿಸ್ಬೇಕೈತಿ. ಅಲ್ಲಿ ಅಡಿಗೆ ಕಳಿಸ್ಬೇಕಾಗೈತಿ. ಮ್ಯಾಗ ನೋಡಿ ಕೆಲಪ್ ನಾವು ಕೌದಿ ಹೇಳ್ತಿದ್ಲಲ್ಲ, ಸಾತ್ಲಂತ ಮುದುಕಿ. ಅಕ್ಕಿ ಸಾತ್ರ ಊಟಕ್ಕೆ ಬಡಿಯಂಗಿಲ್ಲ ಅಂತ ಹೆಣ ತಗೊಂಬಂದ್ ಸೀದಾ ಮನ್ಸಿನ ಮ್ಯಾಗ ಅಡ್ಡ ಮಲ್ಸಿ ಬಿಡ್ತಾರಂತ. ಅದಕ್ಕೆ ಈ ಮಂಚ ಹೊಯ್ದು ಕೊಡ್ಬೇಕು ನಾ ಅವ್ರಿಗೆ. ಈಗ ಮನುಷ್ಯ ಕೊಡ್ತೀಯ ಕಾಯಂ ಹೆಣ ಮಲ್ಸಕ್ಕೆ ಭಾಳ ಹಾಕವ್ ನಾನು. ಅಪರೂಪಕ್ಕೆ ನಿನ್ನಂತರ ಬಂದು ಭೇಟಿಯಾಗಿರ್ತಾರೆ. ಈ ಬುಕ್ ಮಾಡೋಕ್ಕಿಂತ ಮುಂಚೆಕ ಹೆಣ ಮಲ್ಸಕ್ಕೆ ಹೋಗಿತ್ತಿದ್ದು ಮಂಚ. ಮ್ಯಾಗಿನ ಬೆಡ್ಶೀಟ್ ಅಟ್ಟ ಚೇಂಜ್ ಮಾಡಿದ್ದೆ, ನೀ ಬಂದು ಬುಕ್ ಮಾಡಿಬಿಟ್ಟೆಪ್ಪ. ಹೊಳಗಿನ ಗಾದಿ ಅದನ್ನು ಚೇಂಜ್ ಮಾಡಿಲ್ಲ. 4 ವರ್ಷದ ನೋಡೋದು ಕ್ವಾಲಿಟಿ ಹೆಂಗೈತಿ. ಅಲ್ಲ ಹೆಣ ಮಲಗಿಸಿದ ಮಂಚದ ಮೇಲೆ ನಾನು ಫಸ್ಟ್ ನೈಟ್ ಸುತ್ತದಲ್ಲ ಬಿದ್ರು ಎದುರಂಗ್ ಮಾಡಿ ಚಟ್ಟದು ಅವು ಹೂ ಸುಡ್ಗಂಡ್ ನಾವು. ನನಗೇನು ಫಸ್ಟ್ ನೈಟಿಗೆ ಕೊಟ್ಟಿ ಏನು ಚಟ ಕಟ್ಟ ಕೊಟ್ಟಿಲ್ಲ. ಅದೊಂದು ಉಳಿದಿತ್ತು ಮತ್ತೆ ನೀವು ಅವಸರ ಮಾಡಿದ್ರೆ ಅದು ಬೇರೆ ಯಾವ್ದು ಕೊಟ್ಟು ಕಳ್ಸಲ್ಲ. ಬೇರೆ ಯಾವ ಕಾಲಿಲ್ಲ, ಎಲ್ಲ ಬುಕ್ ಆಗಿಬಿಟ್ಟಾವ. ಅದು ಹೋಗ್ಬೇಕು ನೋಡಿ. ನಂದು ಫಸ್ಟ್ ನೈಟ್ ಆಗಿಲ್ಲ. ನಿಂದು ಫಸ್ಟ್ ನೈಟ್ ಆಗಿಲ್ಲ ಅಂದ್ರೆ ಏನ್ ಮಾಡ್ಲಿ? ಅದಕ್ಕೆ ನೀನು ಬದಲು ನಾ ಮಾಡ್ಲಿ ಏನು? ಸಾಕ್ಲಿ ಬಿಟ್ರೆ ಮಾಡೋ ಮಗನ ಇವ. ಇದು ನನಗೆ ರಿನ್ಯೂವಲ್ ಮಾಡ್ಬಿಡು ಮುಂಜಾನೆ. ಅವ್ರ ಚಪ್ಪಲ್ ಹೊಡಿತಾರ ನಮಗೆ ಮಾತು ಕೊಟ್ಟ ಹೋಗಿ ಕೊಟ್ಟು ಬರೋದು ನಾವು. ಈಗ 3 ತಾಸು ಸದ್ಯಕ್ಕೆ ನಾವು ಕೊಟ್ಟನಿಲ್ಲ, ಇನ್ನೊಂದು ತಾಸು ಕೊಟ್ಟು ಬಿಡಪ್ಪ. ಹೋಗಲೇ ದೋಸ್ತಿ ಖಾತ್ರಿ ಇಷ್ಟು ಮಾಡೋದಿಲ್ಲ ಅಲ್ಲೇ ನೋಡು. ಮತ್ತೆ ಮ್ಯಾಗ ಇದೊಂದು ಬೂಚ್ ಹೋಗಿತ್ತಲ್ಲ ಮಗ, ಆತೇಳ 1 ತಾಸು ಟೈಮ್ ಕೊಡ್ತೀನಿ. ಆದ್ರೆ ಸಣ್ಣ ಮುಗಿಸಿ ಬಿಡ್ಬೇಕು, ಇಲ್ಲಾಂದ್ರೆ ನಡ್ಬರ್ಕ್ ಬಂದ್ಬಿಡ್ತು ನೋಡಿ ನಾನು. 1 ತಾಸು ಈ ಮಗ ಏನ್ರಿ ನಾನು ಲಾಡ್ಜಿಂಗ್ ತಂದು ದಂಧ ಮಾಡಕ್ ಬಿಡಾಕತ್ತಾನ. ಇನ್ನು ಸಾಟ್ನ ಮುಗಿಸಿ ಬಿಡ್ಬೇಕು, ಹಿಂದೆ ಗಿರಾಕದವಲ್ಲ ನಡ್ಬಾರ್ಕ್ ಬಂದ್ಬಿಡ್ತೀನಿ ಅನ್ನೋದು ಮಾಡ್ತಾನ. ನೋಡಿದ್ರೆ ಟೈಮ್ ಹಚ್ಚಿ ಹೋಗಕತ್ತಾನ. ಈಕೆ ನೋಡಿದ್ರೆ ಇನ್ನೂ ಒಳಕಲ್ ಪೂಜೆ ಮುಗಿಸಿ ಹೊರಗೆ ಬರಬಾರ್ದು. ಬಾಳು ಹಾಲ್ ಬರಾಕತ್ತಿದ್ನ್ಯಾ? ಹಾಲೆಲ್ಲ ಸಿರಿ ಮೇಲೆ ಚಲೋ ಐತ್ರಿ. ಬರೀ ಅಪಶಕನ ನೋಡಿ ಹಸಿ ಹಸಿ ಆಗ್ಬಾರ್ದ್ರ
ಸೀರೆ ಉಟ್ಕೊಳಕತ್ತೀನಿ ತಡಿ. ಯಾಕ ನಾನು ಮುಂದೆ ಬಂದು ಹುಟ್ಟಿದ್ರೆ ನಾನು ಬ್ಯಾಡ ಅಂತಿದ್ದೇನೆ. ಅಷ್ಟ ಮಾಡ್ತೀನಿ ತಡಿ. ಬಾ 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 ಬಾ. ಅವಿ ಹಾಲು ಖಾಲಿ ಆಗ್ಯಾವ ಒಂದು ಗ್ಲಾಸ್ ತಗೊಂಡು ಬಂದಿಲ್ಲ ಅವಿ. ತಳದಾಗ ಒಂದು ಸುಳ್ದಿದ್ರ ಅದ್ರಾಗ ಒಂದು ಗ್ಲಾಸ್ ನೀರ್ ಹಾಕೊಂಡ್ ಬಂದಿನಿ ಹೀಗ್. ಎಂತ ಹಣಿವಾಗ ನೋಡ್ರಿ ನಂದು. ಫಸ್ಟ್ 2 ದಿವಸ ನೀರು ಮಿಕ್ಸ್ ಹಾಲು ಕುಡಿದು ತಡಿ ಇಲ್ಲ ಡೈರಿ ಐತಿ ಓಡಿತ್ತು ಯಾವ ಕೈಕೊಂಡು ನಮ್ಮ ಪುರೋಹಿತರಿಗೆ ಫಸ್ಟ್ ನೈಟ್ ಹೊಯ್ಕೊಂತ ಮಾಡ್ಬೇಕನ ಅಂತಂದ್ರು. ಮತ್ ನಮ್ಮ ಪುರೋಹಿತರು ಹೇಳಿಲ್ಲ ಇದನ್ನ ಅವ್ರೇನಾದ್ರು ಹೇಳಿದ್ರ ಮುಂಗೈಗೆ ಹಚ್ಚಿ ಹೊಯ್ಕೊಳಕ್ಕೆ ಎಣ್ಣೆ ತಂದು ಇಡ್ತಿದ್ದೇನೆ. ನೀ ಹೆಂಗ್ ಕಾಣಕತ್ತಿ ಗೊತ್ತಾ ನೀವು? ಸನ್ನಿ ಲಿಯೋನ್ ತಂಗಿ ಸೊನ್ನಿ ಲಿಯೋನ್ ಕಣ್ಣು ಕಾಣಕತ್ತಿ. ನಾವು ಮಾಡೋದು ಯಾಕೆ ಚಲೋ ಅನಿಸ್ತೇನೆ, ನಾವು ಮಾಡಿ ತಪ್ಪ ಅನಿಸ್ತೇನೆ. ಬಾಗಿಲು ಹಾಕಿದ್ರೆ ಹೆಂಗ್ ಒಳಗ್ ಬಂದಿನಿ ನೀನು? ಬಾಗಿಲು ಹಾಕಿ ಕೆರೆ ಒಳಗೆ ಚಿಲ್ಕರೆ ಹಾಕಿನಿ. ಒದ್ದೆ ಓಪನ್ ಆಯ್ತು ಬಂದ್ಬಿಟ್ಟೆ. ಪುಣ್ಯ ಈ ಪರಿಸ್ಥಿತಿ ಒಳಗೆ ಬಂದಿ ಚಲೋ ಆಯ್ತು. ಇನ್ನೇನು ಹಂಗಿದ್ದಾಗ ಬಂದ ಅದ ನೋಡಿ ಕಣ್ ಕೇಳ್ಕೊಲ್ಲ ಮುರಾರಿ ಮತ್ತ ಅದು ನನಗೆ ಗೊತ್ತು. ನೀನು ಫಸ್ಟ್ ನೈಟ್ ಆಗಿಲ್ಲ ಅಂತ ಹೇಳ್ತೀನಿ ನನಗೆ ಗೊತ್ತು. ಆದ್ರೆ ಅದಕ್ಕೆ ನಾ ಏನ್ ಮಾಡ್ಲಿ? ಅದೊಂದು 1000 ರೂಪಾಯಿ ಸುಳ್ಳಿ ಅವ್ರ ಕಡೆ ಕಾಲ್ ಮರಲಿ ಹೊಡೆಯಕತ್ತಾರ. ಸುಮ್ರಿ ಬಾರಿ 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 ಅವನು ನೀನ ರಂಬಿಸಿ ಹೇಳಲಿ. ಯಾರ್ ನಾನ್ ಇಲ್ರಿ ಅರ್ಥಮಾನ 10 ದಿನ ಗಂಡನ್ ಬಿಟ್ಟು ಬ್ಯಾರೆ ಗಂಡಸರನ್ನ ಕಣ್ಣೆತ್ತಿ ಸಹಿತ ನೋಡ್ಬಾರ್ದಂತ ನಮ್ ಪುರೋಹಿತರು ಹೇಳಾರ್ರಿ. ಯಾವ್ದಾವ ನಿಮ್ ಪುರೋಹಿತ ಕರ್ಕೊಂಡ್ ಮೇಲೆ ಕಸ ಬತ್ತ ತೊಳಿತೀನಿ ಮೊದಲು. ಯಾರ್ಯಾರು ಕಚ್ಚ ಬಸ್ ತೊಳಿ ಮೊದ್ಲ ಮಂಚ ಕೊಡ್ದ ಮುರಾರಿ ಇನ್ನೊಂದು ಅಂತ ಬೇಡ ಒಂದ್ ಅರ್ಧ ತಾಸು ಕೊಟ್ಟು ತಾಸ ಅನ್ಕೊಂತ ದೋಸ್ತಿ ನಾವು ನಿನ್ನ ಒಳ್ಳೆ ದೋಸೆ ಮಾಡಿದ್ದಲ್ಲಿ ಬೇರೆ ಕಡೆ ಕೊಟ್ಟರೆ ರೊಕ್ಕ ಬರ್ತಿದ್ದು ನಾನು. ಅರ್ಧ ತಾಸು ಟೈಮ್ ಕೊಡ್ತಾದ್ರೆ ಒಂದು ಕಂಡೀಷನ್ ಏನ್ ಬೇಕಾದ ಹೇಳು. ನಿಮ್ದು ಫಸ್ಟ್ ನೈಟ್ ಮುಗಿಲವ್ರಿಗೆ ನಾ ಇಲ್ಲೇ ಕುಂತಿರ್ತ ನೋಡ. ಈ ಮಗ ಏನ್ರಿ ಡೈರೆಕ್ಟ್ ಲೈವ್ ಶೋನ ನೋಡ್ಬೇಕನ್ನಾಗತ್ತಾನೆ. ಬೇಡ ಈ ಕಡೆ 2 ಕುರ್ಚಿ ಒಂದು ಪಳಿ ಹಾಕಿಬಿಡು 3 ಮಂದಿ ಎಲ್ಲಿ ಒಳ್ಳಾಡಿ. ನನಗಾವ ಹೋಗ್ಲಿ ನನಗಂದಾವ ಮವನ ಒಂದು ತಗೊಂಡು ಏನ್ ಮಾಡಿದ್ರು ರಂಬಿಸಿ ಹೇಳೋಂಗ ಬಾಳ ನುಲಿ ಬೇಡ. ಅರ್ಧ ಸತ್ತಾನೀಗವ. ಒಂದು ಅರ್ಧ ತಾಸು ನಾ ಬಟ್ಟೆ ಬಿಚ್ಚಿ ಒಳ್ಳಾಡ್ಬಿಡ್ತು ನೋಡಿ. ಮತ್ತೆ ನನ್ನ ಕೈ ಮುಗಿ ಯಾವ ನರಕ ಕಳಿಸ್ಬೇಕಂತ ಮಾಡ್ರಿ. ನಿಮಗೇನೀಗ ಮನ್ಸಲ್ಲ ಅರ್ಧ ತಾಸು ಹಾಕಿ ನಿಮ್ಮ ಮುಖ ನೋಡಿ 1 ತಾಸು ಎಕ್ಸ್ಟ್ರಾ ಕೊಡ್ತೀನಿ ಟೈಮ್. ಆದ್ರೆ ಸಟ್ನ ಮುಗಿಸ್ಬೇಕು, ಇಲ್ಲಾಂದ್ರೆ ನಡಬರ್ಕ್ ಬಂದ್ಬಿಡ್ತೇನೆ ಜಲ್ದಿ. ನಮ್ಮ ಹೆಂಡ್ರಿ ಇನ್ನೊಬ್ರದ್ದು ಅಂಶ ಕಳಿಸ್ಬೇಕ ನಮ್ದು ಹೇಳ್ತಾನೆ. ಬಾ 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 ಎತ್ತ ಬೇಡ ಓನ್ ಎತ್ತ ಬೇಡ ಎತ್ತ ಬೇಡಲೇ. ಮಮ್ಮಿ ಸುಂದ್ರ ಪುಟ್ಟು ಗುಂದು ಅಲ್ಲಿ ಅಳಿಂದ್ರಿಗೆ ಫೋನ್ ಕೊಡು. ಸತ್ತಾನ ಅಂತ ಹೇಳ್ಬಿಡವ. 100 ಬೀಜಗಳು ಸತ್ತಾವ ಅಂತ ಹೇಳ್ಬಿಡವ. ಹೇಳ್ರಿ ಅಳಿಂದ್ರಿ ಚೆನ್ನಾಗಿದ್ದೀರಾ? ಇಂಥ ಟೈಮ್ದಾಗ ಕೇಳೋ ಅಷ್ಟ ಆರಾಮದೇನೆ ಹೇಳ್ರಿ ಆರಾಮದೇನೆ ಹೇಳ್ರಿ. ಅಂತೂ ಇಂತೂ ನೀವು ಫಸ್ಟ್ ನೈಟ್ ಆಯ್ತಲ್ಲ. ಐ ಆಮ್ ವೆರಿ ಹ್ಯಾಪಿ. ಆದಷ್ಟು ಬೇಗ ಒಂದು ಗಂಡು ಮಗು ಹುಟ್ಲಿ. ಕಟ್ ಮಾಡೋಣ ಕಟ್ ಮುಗಿದ ಹೋಗಿ 10 ನಿಮಿಷ ಆಗಿಲ್ಲ ಚಂದ್ರ ಬಿಟ್ಟು. ಇಷ್ಟಕ್ಕೆಲ್ಲ ಕಾರಣ ನೀನು ನಿಮ್ಮವ್ವ. ನೀನ್ ಇಲ್ಲೋಡಿದೆ